ವೇನ್ಸ್ ಗೆ ಬರೋ ಸಮಸ್ಯೆ, ಆರೋಗ್ಯದ ಸಮಸ್ಯೆಯಲ್ಲಿ ಹಲವಾರು ತರ ಇದೆ. ಅದರಲ್ಲಿ ಅರ್ಲಿ ಸೈನ್ಸ್ ಏನು? ವೇನ್ಸ್ ಅಲ್ಲಿ ಏನಾದರೂ ತೊಂದರೆ ಬಂದ್ರೆ ಕಾಣಿಸ್ಕೊಳ್ಳೋದಿಲ್ಲ. ಇದು ಬ್ಲೀಡಿಂಗ್ ಆಗಬಹುದು ಅಥವಾ ಕ್ಲಾಟು ಆಗ್ಬೋದು. ವೆರಿಕೋಸ್ ವೇನ್ ಡೆವಲಪ್ ಆಗೋದು ಹೇಗೆ? ಫ್ರಮ್ ದ ಗ್ರೌಂಡ್ ಇಟ್ ಹ್ಯಾಸ್ ಟು ಗೋ ಗುರುತ್ವಾಕರ್ಷಣೆ ವಿರುದ್ಧ ಪಂಪ್ ಮಾಡಬೇಕು ಮೇಲಕ್ಕೆ ಮಾತ್ರ ಬರೋದು. ಮುಂಚೆ ಎಲ್ಲ ತರದ್ ಬಂದಾಗ ಕಟ್ ಮಾಡಿ ವೇನ್ ನ ರಿಮೂವ್ ಮಾಡಿಬಿಡ್ತಾ ಇದ್ರು, ಹೊರಗೆಳೆದ ಹಾಕಿಬಿಡ್ತಿದ್ರು ಅಂತ. ಬಟ್ ಇವಾಗ ಯಾವ ತರ ಟ್ರೀಟ್ಮೆಂಟ್ ಇದೆ? ಆ ತರ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಲೇಸರ್ ಟ್ರೀಟ್ಮೆಂಟ್ ಬಂದಿದೆ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಗ್ಲೂ ಥೆರಪಿ ಬಂದಿದೆ. ಸರ್ಜರಿನೇ ಇಲ್ಲ, ಹಾಗೆ ಈ ಸ್ಟಾಕಿಂಗ್ಸ್ ಹಾಕೊಂಡ್ರೆ ನಡೆಯುತ್ತೆ ಅಂತ ಕೆಲವರು ಹೇಳ್ತಾರೆ. ಸ್ಟಾಕಿಂಗ್ಸ್ ಇಸ್ ಜಸ್ಟ್ ಅ ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ಎಲ್ಲರೂ ಬಂದು ನಡಿಬೇಕು, ಕೆಲಸ ಮಾಡಬೇಕು. ತುಂಬಾ ಸಿಟ್ಟಿಂಗ್ ಇರೋರ್ಗೂ ಕೂಡ ಸಮಸ್ಯೆ ಆಗತ್ತಾ? ಕೂತ್ಕೊಂಡು ಕೆಲಸ ಮಾಡುವಾಗ ಅಟ್ಲೀಸ್ಟ್ 1 ಗಂಟೆಯಲ್ಲಿ ಒಂದು 5 ನಿಮಿಷ 10 ನಿಮಿಷ ಎದ್ದು ಓಡಾಡ್ಬೇಕು. ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ಡಾಕ್ಟರ್ ಅಲ್ಲಿ ಮತ್ತೆ ಹಾಸ್ಪಿಟಲ್ ಅಲ್ಲಿ ಏನ್ ನೋಡಿ ಹೋಗ್ಬೇಕು ಅಂತ? ಸ್ಕ್ಯಾನಿಂಗ್ ಮಾಡುವ ಡಾಕ್ಟ್ರೇ ಬಂದು ಟ್ರೀಟ್ಮೆಂಟ್ ಕೊಟ್ರೆ ಅದು ಒಳ್ಳೇದು. ದಟ್ ಇಸ್ ದ ಬೆಸ್ಟ್ ಪಾಸಿಬಿಲಿಟಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ನಮ್ಮ ಜೊತೆಗೆ ಒಬ್ಬ ಭಾರತದ ಟಾಪ್ ವ್ಯಾಸ್ಕ್ಯುಲರ್ ಸರ್ಜನ್ ಇದ್ದಾರೆ. ಏನು ವ್ಯಾಸ್ಕ್ಯುಲರ್ ಸರ್ಜರಿ? ಸ್ನೇಹಿತರೆ, ಆರೋಗ್ಯದ ವಿಚಾರ ಬಂದಾಗ ವೈಟಲ್ ಆರ್ಗನ್ಸ್ ಅಂತ ಹೇಳಿ ನಾವು ಲಿವರ್, ಹಾರ್ಟ್, ಕಿಡ್ನಿ, ಬ್ರೈನ್, ಕಣ್ಣು ತುಂಬ ತಲೆಗೆಡಿಸ್ಕೊಳ್ತೀವಿ. ಜ್ವರ ಬಂದರೂ ಕೂಡ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ತೀವಿ, ಕಾಫ್ ಆದರೂ ಹೋಗ್ತೀವಿ. ಆದರೆ ನಮ್ಮ ದೇಹಕ್ಕೆ ತುಂಬ ದೊಡ್ಡ ಸಪೋರ್ಟ್ ಸಿಸ್ಟಮ್ ಆಗಿರೋ, ದೇಹ ನಡೀಲಿಕ್ಕೆ ಅನಿವಾರ್ಯವಾಗಿರೋ ಸರ್ಕ್ಯುಲೇಟರಿ ಸಿಸ್ಟಮ್, ಆರ್ಟರೀಸ್, ವೇನ್ಸ್ ತುಂಬ ಇಂಪಾರ್ಟೆಂಟ್. ಜನಸಾಮಾನ್ಯರು ಅವುಗಳನ್ನು ನರಗಳು ಅಂತ ಕರೀತಾರೆ, ರಕ್ತನಾಳಗಳು ಅಂತ ಕರಿತೀವಿ. ಆದರೆ ಇವುಗಳ ಆರೋಗ್ಯ, ಇದ್ರ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ದೀರಾ? ಅದಕ್ಕೇನಾಗುತ್ತೆ ಅಂತ ನೀವು ಹೇಳ್ಬೋದು, ಅದು ಪೈಪ್ಸ್ ಅಲ್ವಾ, ಅದಕ್ಕೇನಾಗುತ್ತೆ ಅಂತ ಹೇಳಿ. ಆದರೆ ಸ್ನೇಹಿತರೆ, ತುಂಬ ಜನ ಮಾಡೋ ದೊಡ್ಡ ತಪ್ಪೆ ಅಲ್ಲಿ ಇನ್ನೇನು ಆಗಲ್ಲ, ತಡ್ಕೊಳಕ್ಕಾಗಲ್ಲ, ಪ್ರಾಬ್ಲಮ್ ಮಿತಿ ಮೀರ್ತು ಅನ್ನೋ ಟೈಮ್ನಲ್ಲಿ ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಈ ಥರ ಆಗಿದೆ ಅಂತ ಹೇಳಿ. ಹಾಗಿದ್ರೆ ಸ್ನೇಹಿತರೆ, ನಮ್ಮ ರಕ್ತನಾಳಗಳ ಬಗ್ಗೆ, ವೇನ್ಸ್ ಬಗ್ಗೆ ನಾವು ಗಮನ ಹರಿಸೋದು ಎಷ್ಟು ಮುಖ್ಯ? ಸ್ನೇಹಿತರೆ, ನಿಮಗೆ ಸಿಂಪಲ್ ಆಗಿ ಒಂದು ಫಿಗರ್ ಹೇಳ್ತೀನಿ ಕೇಳಿ, ನಿಮಗಿದು ಶಾಕಿಂಗ್ ಅನಿಸ್ಬೋದು. ಆರ್ಟರೀಸ್, ವೇನ್ಸ್, ಕ್ಯಾಪಿಲರೀಸ್, ಸಣ್ಣ ರಕ್ತನಾಳಗಳು ಅವೆಲ್ಲ ಸೇರಿ ನಮ್ಮ ದೇಹದಲ್ಲಿ ಲೆಂತ್ ಎಷ್ಟಾಗ್ಬೋದು ಆ ಸಿಸ್ಟಮ್ದು? ಕ್ಲಾಸಿಕಲ್ ಫಿಸಿಯೋಲಾಜಿಕಲ್ ಸ್ಟಡೀಸ್ ಪ್ರಕಾರ 1,00,000 ಕಿಲೋಮೀಟರ್ಗೂ ಅಧಿಕ ಅಂತ ಹೇಳ್ತಾರೆ. ಅದರಲ್ಲಿ ವೇನ್ಸ್ ಆರ್ಟರೀಸ್ ಡಿಫ್ರೆನ್ಸ್ ಡಾಕ್ಟರ್ ಹೇಳ್ತಾರೆ. ಅದರಲ್ಲಿ ವೇನ್ಸ್ ಲೆಂತೆ ಅರ್ಧಕ್ಕಿಂತ ಹೆಚ್ಚು, 60,000 ಕಿಲೋಮೀಟರ್ಗೂ ಅಧಿಕ ಅಂತ ಹೇಳ್ತಾರೆ. ಅಂದರೆ ನಮ್ಮ ಎಂಟೈರ್ ಭೂಮಿಯನ್ನು 1.5 ಟೈಮ್ಸ್ ಸುತ್ತಬಹುದು ಒಬ್ಬ ಮನುಷ್ಯನ ದೇಹದಲ್ಲಿರುವಂಥ ವೇನ್ಸ್ನ ತೆಗೆದರೆ ಅಂತ ಹೇಳಿ. ಹಾಗಾಗಿ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾ ಬೇಡವಾ ಹೇಳಿ? ಅದನ್ನು ತಿಳಿಸ್ಕೊಡೋಕೆ, ಅದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿ ಕೊಡೋಕೆ ಭಾರತದ ಟಾಪ್ ವ್ಯಾಸ್ಕ್ಯುಲರ್ ಸರ್ಜನ್ ಆಗಿರೋ ಡಾಕ್ಟರ್ ಸುಂದರ್ ನರಸಿಂಹನ್ ಅವರಿದ್ದಾರೆ. ಇವರ ಪ್ರೊಫೈಲ್ ನಿಮಗೆ ಕಿರು ಪರಿಚಯ ಮಾಡಿಕೊಡ್ತೀನಿ. ಇವರು ಸದ್ಯ ಅಪೋಲೋ ಬನ್ನೇರ್ಘಟ್ಟ ಇಲ್ಲಿ ವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡ್ತಾ ಇದ್ದಾರೆ. ಇವರ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ MBBS, MS 2 ಇಂಡಿಯಾದಲ್ಲಿ, ಅದಾದ ನಂತರ UK, ಜರ್ಮನಿ, ಆಸ್ಟ್ರೇಲಿಯಾ ಇಲ್ಲಿ ಇವರು ಫೆಲೋಶಿಪ್ ಮಾಡಿದ್ದಾರೆ. 26 ವರ್ಷಗಳಿಗೂ ಅಧಿಕ ಕಾಲದ ಎಕ್ಸ್ಪೀರಿಯನ್ಸ್ ಇದೆ. ವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ ಒನ್ ಆಫ್ ದಿ ಟಾಪ್ ಅಂತ ಇವರು ಗುರುತಿಸಲ್ಪಡ್ತಾರೆ. ಅದರಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್, ಇನ್ವೇಸಿವ್, ನಾನ್ ಇನ್ವೇಸಿವ್, ಮಾಡರ್ನ್ ಟ್ರೀಟ್ಮೆಂಟ್, ಲೇಸರ್ ಥರದ್ದು ಎಲ್ಲದರಲ್ಲೂ ಇವರು ಪರಿಣತಿಯನ್ನು ಸಾಧಿಸಿದ್ದಾರೆ. ಸೊ ನಮಗೆ ನಮ್ಮ ದೇಹದ ಇಂಪಾರ್ಟೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಕೆ ಇವರಿಗಿಂತ ಬೆಸ್ಟ್ ಗೆಸ್ಟ್ ಇರಲ್ಲ ಅನ್ಸುತ್ತೆ. ಸೊ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ದ ಇಂಟ್ರೊಡಕ್ಷನ್. ನಮಸ್ಕಾರ. ದೇಹದಲ್ಲಿ 2 ತರ ಬ್ಲಡ್ ಪೈಪ್ ಬರ್ತದೆ. ಒಂದು ಆರ್ಟ್ರಿ ಅಂತ ಹೇಳ್ತೀವಿ, ಇನ್ನೊಂದು ವೆಯ್ನ್ ಅಂತ ಹೇಳ್ತೀವಿ. ಆರ್ಟ್ರಿ ಅನ್ನೋದು ದೇಹದ ಒಳಗಡೆ ಬಂದು ನಾವು ಶ್ವಾಸ ಮಾಡೋದು ಆಕ್ಸಿಜನ್ ಅನ್ನು ತಗೊಂಡು ಹೋಗುತ್ತದೆ, ಎಲ್ಲ ಆರ್ಗನ್ಸ್ಗೂ ತಗೊಂಡು ಹೋಗುತ್ತದೆ, ಅದು ಆರ್ಟ್ರಿ ಅನ್ನಿಸ್ತೀವಿ. ವೆಯ್ನ್ ಅದು ಎಲ್ಲ ಫುಲ್ ಆರ್ಗನ್ಸ್ ಎಲ್ಲ ಹೋಗಿ ಅದು ಆಕ್ಸಿಜನ್ ಎಲ್ಲ ಯೂಸ್ ಮಾಡಿಕೊಂಡು ಮತ್ತೆ ಉಪಯೋಗಿಸ್ಕೊಂಡು ಮತ್ತೆ ಇದು ಮೆಟಬಾಲಿಸಮ್ ಎಲ್ಲ ಮುಗಿದ ಮೇಲೆ ಅದು ಟಾಕ್ಸಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ, ಅದೆಲ್ಲ ವಾಪಸ್ಸು ಮತ್ತೆ ತಕೊಂಡು ಹೋಗುತ್ತದೆ. ಅದು ವಾಪಸ್ ತಕೊಂಡು ಹೋಗೋದು ವೆಯ್ನ್ಸ್. ಅದು ವೆಯ್ನ್ಸ್ ಅಲ್ಲಿ ರಕ್ತ ಓಡಿಸ್ತಾ ಇರುವಾಗ ಅದರಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತದೆ. ಬಟ್ ಅದರ್ ಎಂಡ್ ಪ್ರಾಡಕ್ಟ್ಸ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಅದೆಲ್ಲ ಜಾಸ್ತಿ ಇರ್ತದೆ ಅದರಲ್ಲಿ. ಬಟ್ ಕೆಲವು ವೆಯ್ನ್ ಇದೆ ದೇಹದಲ್ಲಿ, ಅದು ಲಂಗ್ಸ್ ಇಂದ ಹಾರ್ಟ್ಗೆ ಹೋಗೋದು, ಪಲ್ಮನರಿ ವೆಯ್ನ್ ಅಂತ ಹೇಳ್ತೀವಿ. ಅದು ಆ ಪಲ್ಮನರಿ ವೆಯ್ನ್ ಆಕ್ಚುಲಿ ಅದು ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ತಗೊಂಡೋಗುತ್ತದೆ.
ಹಾರ್ಟ್ಗೆ. ಏನಂದ್ರೆ ಲಂಗ್ಸ್ ಅಲ್ಲಿ ಆಕ್ಸಿಜನೇಷನ್ ಆಗುತ್ತೆ, ಮತ್ತೆ ಲಂಗ್ಸ್ ಇಂದ ಹಾರ್ಟ್ಗೆ ವೆಯ್ನ್ ಹೋಗುತ್ತೆ, ಅದು ಬಂದು ಆಕ್ಸಿಜನೇಟೆಡ್ ಬ್ಲಡ್. ಅದು ಒಂದೇ ವೆಯ್ನ್ ಬಂದು ಕರೀತಾರೆ, ಅದು ವೆಯ್ನ್ ಅಂತ ಕರೀತಾರೆ. ಬಟ್ ಅದು ಮಾತ್ರ, ಅದು ಒಂದೇ ವೆಯ್ನ್ ಮಾತ್ರ ಆಕ್ಸಿಜನ್ ಆಕ್ಸಿಜನ್ ಇರೋದು ಬ್ಲಡ್ ಅನ್ನು ಇದಕ್ಕೆ ಹಾರ್ಟ್ಗೆ ತಗೊಂಡೋಗುತ್ತೆ, ಲೆಫ್ಟ್ ಸೈಡ್ ಹಾರ್ಟ್ಗೆ. ಸೊ ಇನ್ನೊಂದು ವೆಯ್ನ್ ಇದೆ, ಪೋರ್ಟಲ್ ವೆಯ್ನ್. ಆ ವೆಯ್ನು ಬಂದು ಆಕ್ಚುಲಿ ಆಕ್ಸಿಜನೇಟೆಡ್ ಬ್ಲಡ್ ತಗೊಂಡು ಹೋಗೋದಿಲ್ಲ. ಅದು ಬಂದು ಏನಾಗುತ್ತೆ, ಇದು ಕರಳಿದೆಯಲ್ಲ, ಕರಳಿಂದ ಬಂದು ಲಿವರ್ಗೆ ಹೋಗುತ್ತೆ. ಅದು ಬಂದು ಏನಂದ್ರೆ ಡೈಜೆಸ್ಟೆಡ್ ಪಾರ್ಟಿಕಲ್ ಏನೇನೆಲ್ಲ ಬಂದು ಗ್ಲೂಕೋಸ್ ಮತ್ತೆ ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಇದೆಲ್ಲ ಬಂದು ಡೈಜೆಷನ್ ಆಗಿ ಕರಳಲ್ಲಿ, ಮತ್ತೆ ಅದೆಲ್ಲ ಬಂದು ಅದು ಕರಳಲ್ಲಿ ಅಬ್ಸಾರ್ಪ್ಷನ್ ಆಗಿ ಇದು ರಕ್ತನಾಳಕ್ಕೆ ಹೋಗುತ್ತೆ. ಆ ರಕ್ತನಾಳಕ್ಕೆ ಹೋಗ್ಬಿಟ್ಟು ಕ್ಯಾಪಿಲರೀಸ್ ವೆನ್ಯೂಲ್ಸ್ ಎಲ್ಲ ಹೇಳ್ತೀವಲ್ಲ ನೀವು, ಅದೆಲ್ಲ ಹೋಗಿ ಮತ್ತೆ ಅದು ಪೋರ್ಟಲ್ ವೈನ್ ಹೋಗುತ್ತೆ. ಸೊ ಇದು ಬಂದು ಬೇಸಿಕಲಿ ಇದು ಆಹಾರವನ್ನು ತಗೊಂಡು ಹೋಗುತ್ತದೆ ಲಿವರ್ಗೆ, ಲಿವರ್ ಅಲ್ಲಿ ಬಂದು ಮೆಟಬಾಲಿಸಮ್ ಆಗುತ್ತೆ. ಸೊ ಅದು ಪೋರ್ಟಲ್ ವೈನ್ ಅಂತ ಹೇಳ್ತೀವಿ ಅದು. ಬಟ್ ಅದನ್ನು ಬೇಸಿಕಲಿ ಬಂದು ಡಿಆಕ್ಸಿಜನೇಟೆಡ್ ಬ್ಲಡ್ ತಗೊಂಡು ಹೋಗೋದು. ಬಟ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಬಂದು ತಗೊಂಡು ಹೋಗುತ್ತೆ ಲಿವರ್ಗೆ. ಈ ಎರಡೇ ವೈನ್ ಬಂದು ಎಕ್ಸೆಪ್ಷನ್ಸ್. ಮಿಕ್ಕಿದೆಲ್ಲ ಬಂದು ಎಲ್ಲ ವೈನ್ಸ್ ಅಲ್ಲೂ ಬಂದು ಯೂಸ್ ಆಗಿರೋ ಆಕ್ಸಿಜನ್ ಖಾಲಿ ಆಗಿರೋದು ಇದು ಬಂದು ರಕ್ತವನ್ನು ತಗೊಂಡು ಹೋಗುತ್ತದೆ. ಅದೇ ವೇನ್ಸ್ ಅಂತ ಹೇಳ್ತೀವಿ. ಓಕೆ ಸರ್, ಈಗ ವೇನ್ಸ್ ಗೆ ಬರೋ ಸಮಸ್ಯೆ, ಆರೋಗ್ಯದ ಸಮಸ್ಯೆಯಲ್ಲಿ ಹಲವಾರು ತರ ಇದೆ. ಅದರಲ್ಲಿ ಅರ್ಲಿ ಸೈನ್ಸ್ ಏನು? ಬಿಗಿನಿಂಗ್ ಅಲ್ಲಿ ಈಗ ಕೆಲವರು ಹೇಳ್ತಾರೆ ಹೆವಿನೆಸ್ ಆಗುತ್ತೆ ಅಂತ ಹೇಳ್ತಾರೆ, ಸ್ವೋಲನ್ ವೇನ್ಸ್ ಅಂತ ಹೇಳ್ತಾರೆ, ಸ್ಪೈಡರ್ ವೇನ್ಸ್ ಅಂತ ಹೇಳ್ತಾರೆ. ಸೊ ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಬಹುದು? ಇದು ವೇನ್ಸ್ ಅಲ್ಲಿ ಬಂದು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಹೇಗೆ ಅಂತ? ಅದು ಆರಂಭದಲ್ಲಿ ಬಂದು ವೇನ್ಸ್ ಅಲ್ಲಿ ಏನಾದ್ರು ತೊಂದರೆ ಬಂದ್ರೆ ಕಾಣಿಸ್ಕೊಳ್ಳೋದಿಲ್ಲ. ಎಕ್ಸೆಪ್ಟ್ ಬಂದು ಈಗ ವೇನ್ಸ್ ಅಲ್ಲಿ ಬಂದು ಎರಡು ತರ ಇರ್ತದೆ. ಒಂದು ಬಂದು ಚರ್ಮದ ಕೆಳಗಡೆ ಇರೋದು, ಅದು ಬಂದು ಸೂಪರ್ಫಿಷಿಯಲ್ ವೈನ್ ಅಂತ ಹೇಳ್ತೀವಿ, ಮೇಲ್ಮೇಲಕ್ಕೆ ಕಾಣೋದು ಜಸ್ಟ್ ಚರ್ಮದ ಕೆಳಗಡೆ. ಇನ್ನೊಂದು ಬಂದು ಡೀಪ್ ವೈನ್. ಡೀಪ್ ವೈನ್ ಅಂದ್ರೆ ಅದು ಕಾಲಲ್ಲಿ ಸೆಂಟರ್, ಕಾಲು ತೈಯಲ್ಲೆಲ್ಲ ಬಂದು ಸೆಂಟರ್ ಅಲ್ಲಿ ಇರೋದು, ಅದು ಬೋನ್ ಹತ್ರ ಹೋಗುತ್ತೆ. ಅದು ಆ ವೈನ್ ಬಂದು ನಾವು ಡೀಪ್ ವೈನ್ ಅಂತ ಹೇಳ್ತೀವಿ. ಇದು ಕೈ ಕಾಲಲ್ಲಿ ಈ ಎರಡು ವೈನ್ಸು ಸೂಪರ್ಫಿಷಿಯಲ್ ಡೀಪ್ ವೈನ್ಸ್ ಅಂದು ಎರಡು ಮೇಜರ್ ಇದು. ಮತ್ತೆ ಇದು ಒಳಗಡೆ ಹೊಟ್ಟೆ ಒಳಗಡೆ ಚೆಸ್ಟ್ ಒಳಗಡೆಲ್ಲ ಇರೋದು ಸೆಂಟ್ರಲ್ ವೈನ್ ಅಂತ ಹೇಳ್ತೀವಿ. ಅದು ದೊಡ್ಡ ವೈನ್ ಇರೋದು ಹೊಟ್ಟೆ ಒಳಗಡೆ ಇರೋದು IVC, ಇನ್ಫೀರಿಯರ್ ವೇನಾ ಕೇವಾ. ಮತ್ತೆ ಚೆಸ್ಟ್ ಒಳಗಡೆ ಇರೋದು ದೊಡ್ಡ ವೈನ್ ಬಂದು ಸುಪೀರಿಯರ್ ವೇನಾ ಕೇವಾ ಅಂತ ಹೇಳ್ತೀವಿ. ಇದು ಎರಡು ಬಂದು ಎಲ್ಲ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಹೇಳ್ತೀವಲ್ಲ, ಅದನ್ನು ತಕೊಂಡು ಹಾರ್ಟ್ಗೆ ಹೋಗುತ್ತೆ. ಬಲಕಡೆ ಹಾರ್ಟ್ ಮತ್ತೆ ಪಂಪ್ ಮಾಡಿಬಿಟ್ಟು ಲಂಗ್ಸ್ ಹೋಗುತ್ತೆ, ಮತ್ತೆ ಲಂಗ್ಸ್ ಇಂದ ಮತ್ತೆ ವಾಪಸ್ ಹಾರ್ಟ್ಗೆ ಹೋಗುತ್ತೆ ಆಕ್ಸಿಜನ್ ಆಗಿ. ಸೊ ಇದು ಒಂದು ಸೂಪರ್ಫಿಷಿಯಲ್ ವೈನ್ ಅಥವಾ ಡೀಪ್ ವೈನ್ಸ್, ಈ ಎರಡಕ್ಕೂ ಬಂದು ಡಿಫರೆನ್ಸ್ ಇದೆ ಸಿಂಪ್ಟಮ್ಸ್. ಸೂಪರ್ಫಿಷಿಯಲ್ ವೈನ್ ಅನ್ನೋದು ಬಂದು ಚರ್ಮ ಕೆಳಗಡೆ ಇದೆ, ಅದು ಫ್ಯಾಟ್ ಪ್ಲೇನ್ ಅಲ್ಲಿ ಇರೋದು. ಆ ಫ್ಯಾಟ್ ಪ್ಲೇನ್ ಅಲ್ಲಿ ಇರುವಾಗ ಅಲ್ಲಿ ಸ್ಪೇಸ್ ಜಾಸ್ತಿ ಇರ್ತದೆ. ಮಸಲ್ಗೂ ಚರ್ಮಕ್ಕೂ ಬಂದು ಮಧ್ಯ ಇರೋದು ಫ್ಯಾಟ್ ಪ್ಲೇನ್. ಆ ಫ್ಯಾಟ್ ಪ್ಲೇನ್ ಅಲ್ಲಿ ಬಂದು ವೈನ್ಸ್ ಸಪೋರ್ಟ್ ಇರಲ್ಲ ಅಷ್ಟು, ಅದು ವೈನ್ಸ್ ಗೆ ಸಪೋರ್ಟ್ ಇರೋದಿಲ್ಲ, ಬಟ್ ಸ್ಪೇಸ್ ಜಾಸ್ತಿ ಇದೆ. ಸೊ ಈ ಸ್ಪೇಸ್ ಅಲ್ಲಿ ಬಂದು ವೈನ್ಸ್ ಬಂದು ದಪ್ಪ ಆಗುತ್ತೆ, ಉಬ್ಬಿಕೊಂಡು ಹೋಗುತ್ತದೆ. ಸೊ ರಕ್ತ ತುಂಬಿ ಉಬ್ಬಿಕೊಂಡು ಹೋಗೋದು ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಅದು ಚಿಕ್ಕದಿರುವಾಗ ಬಂದು 1 ಮಿಲಿಮೀಟರ್ ಅಂತ ಕೆಳಗಡೆ ಇರುವಾಗ ಅದು ಬಂದು ಸ್ಪೈಡರ್ ವೈನ್ಸ್. ಕೆಲವು ವೈನ್ಸ್ ಎಲ್ಲ ಬಂದು 0.5 ಮಿಲಿಮೀಟರ್, ಅದಕ್ಕೂ ಚಿಕ್ಕದಾಗಿರ್ತದೆ, ಅದು ಸ್ಪೈಡರ್ ವೈನ್ಸ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಸ್ಪೈಡರ್ ವೈನ್ಸ್ ಇಂದ ಬಂದು ಏನು ತೊಂದರೆ ಕೊಡೋದಿಲ್ಲ. ಅದು ಬಂದು ಸುಮಾರು ಜನರಿಗೆ ಇರ್ತದೆ, 30-40% ಆಫ್ ದ ಪಾಪ್ಯುಲೇಷನ್ ಎಲ್ಲರಿಗೂ ಬಂದು ಅದು ಸ್ಪೈಡರ್ ವೈನ್ಸ್ ಇರ್ತದೆ. ಅದರಿಂದ ಬಂದು ಏನು ತೊಂದರೆ ಕೊಡೋದಿಲ್ಲ. ಬಟ್ ಇದು ಕಾಲಲ್ಲಿ ಮೇಜರ್ ವೈನ್ಸ್ ಅನ್ನೋದು ಸೆಫೆನಸ್ ವೈನ್ ಒಂದು ಹೇಳ್ತೀವಿ, ಇನ್ನೊಂದು ಬಂದು ಶಾರ್ಟ್ ಸೆಫೆನಸ್ ವೈನ್, ಲಾಂಗ್ ಸೆಫೆನಸ್ ವೈನ್, ಶಾರ್ಟ್ ಸೆಫೆನಸ್ ವೈನ್. ಇದು ಸೂಪರ್ಫಿಷಿಯಲ್ ವೈನ್ಸ್. ಬೇರೆ ಬಂದು ಮುಂಚೆ ಹೇಳಿದ್ದೀನಿ ಅದು ಡೀಪ್ ವೈನ್ಸ್. ಈಗ ಸೂಪರ್ಫಿಷಿಯಲ್ ವೈನ್ಸ್ ಅಲ್ಲಿ ಬರೋದೇ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಅದು ವೈನ್ಸ್ ಅದು ಬಂದು ತುಂಬಾ ಉಬ್ಬಿಕೊಂಡು ಅದು ರಕ್ತ ಎಲ್ಲ ಫುಲ್ ತುಂಬಿಕೊಂಡಿರ್ತದೆ, ಅದರಲ್ಲಿ ಗಂಟಾಗುತ್ತೆ. ಅದೆಲ್ಲ ಬಂದು ಅದು ಪ್ರೆಷರ್ ಒಳಗಡೆ ಬಂದು ಜಾಸ್ತಿ ಆಗ್ತಾ 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 ಏನಾಗುತ್ತೆ, ಅದು ಬಂದು ಹಾವು ತರ ಟಾರ್ಚೋಸ್ ಆಗಿ ಅದು ರಕ್ತವನ್ನು ತುಂಬಿಕೊಳ್ಳುತ್ತದೆ ಅದರಲ್ಲಿ. ಸೊ ಬಟ್ ಅದು ಹೋಗ್ತಾ 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 ಅದು ಜಾಸ್ತಿ ಆಗ್ಬಿಟ್ಟು ಅದು
ಆಮೇಲೆ ಕೆಲವು ಸಲ ರಪ್ಚರ್ ಆಗುತ್ತೆ, ಅದು ಏಟು ಬಿದ್ದರೆ ರಪ್ಚರ್ ಆಗುತ್ತೆ. ಇಲ್ಲದಿದ್ದರೆ ಅದು ಒಳಗಡೆ ರಕ್ತ ಅಲ್ಲಿ ಅದು ಮೂವ್ ಆಗೋದಿಲ್ಲ, ಅದು ಒಂದೇ ಜಾಗದಲ್ಲಿ ಇರುತ್ತದೆ. ಅದರಿಂದ ಒಂದು ಏನಾಗುತ್ತೆ, ಅದು ಆ ರಕ್ತ ಬಂದು ಹೆಪ್ಪು ಕಟ್ಟೋದಕ್ಕೆ ಚಾನ್ಸ್ ಇರುತ್ತದೆ. ಅದು ನಾವು ಥ್ರೋಂಬೋಫ್ಲಬೈಟಿಸ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೂಪರ್ಫಿಷಿಯಲ್ ವೈನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ಈ ವೆರಿಕೋಸ್ ವೈನ್ಸಲ್ಲಿ ಇದು ಬ್ಲೀಡಿಂಗ್ ಆಗ್ಬೋದು ಅಥವಾ ಕ್ಲಾಟು ಆಗ್ಬೋದು. ಕೆಲವು ಸಲ ಏನಾಗುತ್ತೆ, ಇದು ವೈನ್ಸ್ ಎಲ್ಲ ಜಾಸ್ತಿ ತುಂಬಿಕೊಂಡು ಹೋಗಿ ಇದು ದೊಡ್ಡದಾಗಿ ಆ ಚರ್ಮ ಬಂದು ತಿನ್ನಾಗ್ಬಿಡುತ್ತದೆ. ತಿನ್ನಾಗ್ಬಿಟ್ಟು ಅದು ಬರ್ಸ್ಟ್ ಆಗ್ಬಿಟ್ಟು ಬ್ಲೀಡ್ ಆಗುತ್ತೆ ಆಚೆ ಕಡೆ ರಕ್ತ. ಆ ಥರ ಬ್ಲೀಡ್ ಆಗುವಾಗ ಕೆಲವರಿಗೆ ಬಂದು 300 ml 400 ml ಎಲ್ಲ ಫುಲ್ ಈಸಿಯಾಗಿ ಹೋಗುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ, ನೈಟಲ್ಲಿ ಹೋಗುತ್ತೆ, ಅದು ಯಾರಿಗೂ ಗೊತ್ತಾಗಲ್ಲ. ಸೊ ಆ ಥರ ಕೆಲವು ಪೇಷಂಟ್ಸ್ ಎಲ್ಲ ಬರ್ತಾರೆ ನಮಗೆ, ಬ್ಲೀಡಿಂಗ್ ವೆರಿಕೋಸ್ ವೈನ್. ಕೆಲವರು ಬಂದು ಏನಂದ್ರೆ ಕ್ಲಾಟ್ ಆಗುತ್ತದೆ, ಏನಂದ್ರೆ ಕ್ಲಾಟ್ ಆದ್ರೆ ನೋವು ಬರ್ತದೆ, ಮೇಲೆ ಬಂದು ಅದು ವೈನ್ಸ್ ಮೇಲೆ ಕೆಂಪು ಆಗ್ಬಿಡ್ತದೆ ಚರ್ಮ. ಸೊ ಕೆಲವರು ಏನ್ ಮಾಡ್ತಾರೆ, ಅದೆಲ್ಲ ಇನ್ಫೆಕ್ಷನ್ ಅಂದ್ಬಿಟ್ಟು ಆಂಟಿಬಯೋಟಿಕ್ಸ್ ಎಲ್ಲ ತಗೊಳ್ತಾರೆ. ಬಟ್ ಆಕ್ಚುಲಿ ಅದು ಆಂಟಿಬಯೋಟಿಕ್ಸ್ ಅಲ್ಲಿ ಸರಿ ಆಗಲ್ಲ. ಇದು ಬಂದು ವೈನ್ಸ್ ಒಳಗಡೆ ಬಂದು ಕ್ಲಾಟ್ ಆಗಿದೆ, ಹೆಪ್ಪು ಕಟ್ಟಿದೆ ರಕ್ತ. ಸೊ ಅದರಿಂದ ಬಂದು ಅದು ಈ ತರ ರಕ್ತ ಹೆಪ್ಪು ಕಟ್ಟಿದ್ರೆ ಕ್ಲಾಟ್ ಬಂದು ಜಾರಿ ಬಂದು ಲಂಗ್ಸ್ ಹೋಗೋದಕ್ಕೆ ಸಾಧ್ಯ ಇದೆ. ಅದು ಬಂದು ಈ ಕ್ಲಾಟ್ ಬಂದು ಸೂಪರ್ಫಿಷಿಯಲ್ ವೈನ್ಸ್ ಅಲ್ಲಿ ಎಲ್ಲಿ ಇದೆ, ಇದು ಬಂದು ಸೂಪರ್ಫಿಷಿಯಲ್ ವೈನ್ ಬಂದು ಏನಾಗುತ್ತೆ, ಡೀಪ್ ವೈನ್ಗೆ ಜಾಯಿನ್ ಆಗುತ್ತೆ, ಮತ್ತೆ ಡೀಪ್ ವೈನ್ ಇಂದ ಮೇಲೆ ಹೋಗುತ್ತೆ ಹಾರ್ಟ್ಗೆ. ಸೊ ಈ ತರ ಕ್ಲಾಟ್ ಬಂದು ಕೆಲವು ಸಲ ಕ್ಲಾಟ್ ಫಾರ್ಮ್ ಆಗಿ ಅದು ಲಂಗ್ಸಿಗೆ ಹೋಗ್ಬಿಡುತ್ತದೆ. ಅದು ನಾವು ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಆ ತರ ಬಂದು ದೊಡ್ಡ ಕ್ಲಾಟ್ ಹೋಗಿ ಅಲ್ಲಿ ಜಾರಿ ಅಲ್ಲಿ ಲಂಗ್ಸ್ ಆರ್ಟ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದು ಮತ್ತೆ ಅದು ರಕ್ತ ಸಪ್ಲೈ ಇರೋದಿಲ್ಲ ಲಂಗ್ಸ್ಗೆ. ಆ ತರ ಇರುವಾಗ ಏನಾಗುತ್ತೆ, ಆಕ್ಸಿಜನ್ ಬಂದು ಆಕ್ಸಿಜನೇಷನ್ ಆಗಲ್ಲ. ಸೊ ಸಡನ್ ಚೆಸ್ಟ್ ಪೈನ್ ಬರ್ತದೆ, ಆಮೇಲೆ ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಟ ಕಷ್ಟ ಬರ್ತದೆ, ಮತ್ತೆ ಎಲ್ಲ ಸ್ಯಾಚುರೇಷನ್ ಎಲ್ಲ ಚೆಕ್ ಮಾಡಿದ್ರೆ ಕಡಿಮೆ ಇರ್ತದೆ. ಇದೆಲ್ಲ ಅದು ಕೊರೋನಾ ಬಂದಾಗ ಸ್ಯಾಚುರೇಷನ್ ಚೆಕ್ ಮಾಡ್ತಾ ಇದ್ರಲ್ಲ, ಅವಾಗ ಆ ತರ ಇದು ಸ್ಯಾಚುರೇಷನ್ ಇರೋದು ಕೈಯಲ್ಲಿ ಬೆರಳಲ್ಲಿ ಹಾಕಿದ್ರೆ ಅದು ಒಂದು ಸ್ಯಾಚುರೇಷನ್ ಕಡಿಮೆ ಇರ್ತದೆ. ಎಷ್ಟು ಕೆಳಗೆ ಡ್ರಾಪ್ ಆಗುತ್ತೆ? ಅಲ್ಲ 30-40 ಬಂದ್ಬಿಡ್ತದೆ. ಆಕ್ಸಿಜನ್ ಇರೋದಿಲ್ಲ, 90 ಮೇಲೆ ಇರ್ಬೇಕಲ್ವಾ ಯಾವಾಗ್ಲೂ? ಹೌದು, 90 ಮೇಲೆ ಇರಬೇಕು. ಬಟ್ ಇದೆಲ್ಲ ಬಂದು ಈ ತರ ಪಲ್ಮನರಿ ಎಂಬೋಲಿಸಮ್ ಆದಾಗ ಚೆಕ್ ಅಂದ್ಬಿಟ್ಟು ಅದು ಕಡಿಮೆ ಆಗ್ಬಿಡ್ತದೆ, ತುಂಬಾ ಕಡಿಮೆ ಆಗ್ಬಿಡ್ತದೆ, ಬ್ರೀತಿಂಗ್ ಡಿಫಿಕಲ್ಟಿ ಆಗ್ಬಿಡ್ತದೆ, ಕೆಲವರಿಗೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಅದು ಅದರಲ್ಲಿ ಅಷ್ಟೇ ಬಂದು 3 ಟೈಪ್ ಇದೆ, ಮೇಜರು, ಮ್ಯಾಸಿವ್, ಸಬ್ ಮ್ಯಾಸಿವ್ ಅಂದ್ಬಿಟ್ಟು. ಇದು ಯಾವ ತರ ಕ್ಲಾಟ್, ಅದು ಫುಲ್ ಕೆಲವರಿಗೆ ಬಂದು ರಕ್ತ ಫುಲ್ ಅಲ್ಲಿ ಹೆಪ್ಪು ಕಟ್ಕೊಂಡು ಅಲ್ಲಿ ಜಾಗನೇ ಇರೋದಿಲ್ಲ ಅದು ಲಂಗ್ಸ್ಗೆ ಹೋಗೋದಕ್ಕೆ. ಅದು ಮ್ಯಾಸಿವ್ ಪಲ್ಮನರಿ, ಅರ್ಜೆಂಟ್ ಟ್ರೀಟ್ ಮಾಡಲೇಬೇಕು ಅದನ್ನ. ಅದು ಅರ್ಜೆಂಟ್ ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೆ ಹೋಗಿ ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಅದು ಎಲ್ಲ ಒಳಗಡೆ ಕೆಥೀಟರ್ ಆಗಿ ಅದು ಕ್ಲಾಟ್ ಅನ್ನು ಅದು ಡಿಸಾಲ್ವ್ ಮಾಡೋಕ್ಕೆ, ಕರಗಿಸೋದಕ್ಕೆ ಬಂದು ಮೆಡಿಸಿನ್ ಇದೆ. ಅದೆಲ್ಲ ಕರಗಿಸಿ ಮತ್ತೆ ಅದು ಸಕ್ ಮಾಡಿ ಆಚೆ ತೆಗಿಬೇಕು. ಅದೆಲ್ಲ ಚಿಕ್ಕ ಓಲಿಂದಾನೆ ಮಾಡಬಹುದು ಇದು ಗ್ರೋಯಿನಲ್ಲಿ. ಸೊ ಅದಕ್ಕೆಲ್ಲ ಟೆಕ್ನಾಲಜಿ ಇದೆ, ಅದು ಬೇರೆ. ಅದು ಸೊ ಈ ಕಾರಣದಿಂದ ಇದು ವೆರಿಕೋಸ್ ವೈನ್ಸ್ ಬಂದು ಸುಮಾರು ಜನರು ಬಂದು ಅದು ಏನಿಲ್ಲ, ಅದು ಹಂಗೆ ಅಂದ್ಬಿಟ್ಟು ಏನಾಗೋದಿಲ್ಲ, ಅದರಿಂದ ಅದು ಸಿಂಪ್ಟಮ್ಸ್ ಇರೋದಿಲ್ಲ ಕೆಲವರಿಗೆ. ಸೊ ಅದರಿಂದ ಬಂದು ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವರು ಬಂದು ಎಲ್ಲ ಫುಲ್ಲು ಸ್ಟೇಜ್ 6 ಅಲ್ಲಿ ಬರ್ತಾರೆ. ಸ್ಟೇಜ್ 6 ಅಂದ್ರೆ ಏನಂದ್ರೆ ಅದು ಆವಾಗ ಬಂದು ಚರ್ಮ ಎಲ್ಲ ದಪ್ಪ ಆಗಿ, ಅದು ಫ್ಯಾಟ್ ಪ್ಲೇನ್ ಇದೆಯಲ್ಲ ಅದನ್ನು ದಪ್ಪ ಆಗ್ಬಿಟ್ಟು ಲೈಪೋಡರ್ಮಟೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಆ ತರ ಸ್ಟೇಜ್ ಅಲ್ಲಿ ಬಂದು ಹುಣ್ಣು ಬಂದಾಗ ಬಂದು ಅವರು ಟ್ರೀಟ್ಮೆಂಟ್ ತಗೊಳ್ತಾರೆ. ಅದು ಬಂದು ತುಂಬಾ ಅಡ್ವಾನ್ಸ್ ಸ್ಟೇಜ್. ಅದು ಎರ್ಲಿಯರ್ ಸ್ಟೇಜ್ ಅಲ್ಲಿ ಬಂದ್ರೆ ನಮಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಈಸಿ, ಸುಲಭ, ಮತ್ತೆ ಪೇಷಂಟ್ಗೂ ಬಂದು ಸುಲಭ ಆಗುತ್ತೆ ಅದು ಟ್ರೀಟ್ಮೆಂಟ್ ತಡ್ಕೊಳ್ಳಕ್ಕೆ. ಟ್ರೀಟ್ಮೆಂಟ್ಗೆ ಬರೋಣ ಸರ್. ಅದಕ್ಕಿಂತ ಬಿಫೋರ್ ವೆರಿಕೋಸ್ ವೈನ್ ಡೆವಲಪ್ ಆಗೋದು ಹೇಗೆ? ಬ್ಲಡ್ ಪೂಲ್ ಆಗುತ್ತೆ ಅಂತ ಗೊತ್ತು, ಹೇಗೆ ಬ್ಲಡ್ ವಾಲ್ಗಳು ಕೊಲ್ಯಾಪ್ಸ್ ಆಗೋದು, ವೆಸಲ್ ಅಲ್ಲಿ ವಾಲ್ಸ್ ಕೊಲ್ಯಾಪ್ಸ್ ಆಗೋದು ಹೇಗೆ ಅಂತ? ಇದು ಏನಂದ್ರೆ ರಕ್ತನಾಳದಲ್ಲಿ ಬಂದು ಇದು ಎಸ್ಪೆಷಲಿ ವೈನ್ ಅಲ್ಲಿ ಅದು ಬಂದು ಆಂಟಿ ಗ್ರಾವಿಟಿ ಫ್ಲೋ ಅಂತ ಹೇಳ್ತೀವಿ. ಹಂಗಾದ್ರೆ ಟುವರ್ಡ್ಸ್ ದ ಹಾರ್ಟ್ ಫ್ರಮ್ ದ ಗ್ರೌಂಡ್ ಇಟ್ ಹ್ಯಾಸ್ ಟು ಗೋ ಟುವರ್ಡ್ಸ್, ಗುರುತ್ವಾಕರ್ಷಣೆ ವಿರುದ್ಧ ಪಂಪ್ ಮಾಡಬೇಕು, ಮೇಲೆ ಪಂಪ್ ಮಾಡಬೇಕು. ಇದಕ್ಕೆ ಬಂದು ಏನಾಗುತ್ತೆ, ಬಂದು ಇದಕ್ಕೆ ಅದು ವೈನ್ ಒಳಗಡೆ ಬಂದು ವ್ಯಾಲ್ವ್ಸ್ ಇರುತ್ತದೆ. ಅದು ವ್ಯಾಲ್ವ್ ಅಂದ್ರೆ ಅದು ಬಂದು ಏನಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಬ್ಲಡ್ ಫ್ಲೋ ಆಗಬೇಕು, ಕೆಳಗಡೆಯಿಂದ ಮೇಲೆ ಹೋಗ್ಬೇಕು. ಸೊ ಬ್ಲಡ್ ಜಾರಿ ಕೆಳಗಡೆ ಹೋದಾಗ ಅದು ವ್ಯಾಲ್ವ್ ಕ್ಲೋಸ್ ಆಗುತ್ತೆ. ಹಂಗಾದ್ರೆ ಅದು
ಬ್ಲಡ್ ಕೆಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಒನ್ ವೇ ಟ್ರಾಫಿಕ್, ಓನ್ಲಿ ಮೇಲಕ್ಕೆ ಹೋಗಬೇಕು. ಬ್ಲಡ್ ಒಂದೇ ಕಡೆ ಮೇಲೆ ಹೋಗ್ಬೇಕು. ಅದಕ್ಕೆ ಏನಾಗುತ್ತೆ, ಈಗ ವೆಯ್ನ್ ಬಂದು ಯಾವಾಗಲೂ ಬಂದು ಆರ್ಟ್ರಿ ಪಕ್ಕದಲ್ಲೇ ಇರುತ್ತದೆ. ಆರ್ಟ್ರಿ ಪಲ್ಸೇಷನ್ ಆಗುತ್ತೆ, ಆವಾಗ ವೆಯ್ನ್ಗೂ ಸ್ವಲ್ಪ ಪ್ರೆಷರ್ ಕೊಡುತ್ತದೆ. ಅದು ಅದರಿಂದ ಬಂದು ಮೂವ್ಮೆಂಟ್ ಇರುತ್ತದೆ ಬ್ಲಡ್. ಇನ್ನೊಂದು ಬಂದು ಮಸಲ್ಸ್ ಇರುತ್ತದೆ, ವೆಯ್ನ್ಸ್ ಸುತ್ತಿಲು ಬಂದು ಮಸಲ್ಸ್ ಇರುತ್ತದೆ, ಕಾಫ್ ಮಸಲ್ ಇರುತ್ತದೆ, ಮತ್ತೆ ಥೈ ಮಸಲ್ ಇರ್ತದೆ. ಅದೆಲ್ಲ ಬಂದು ಕಂಟ್ರಾಕ್ಷನ್ ಆಗುವಾಗ ಇದು ಪಂಪ್ ಆಗುತ್ತೆ. ಡೀಪ್ ವೆಯ್ನ್ ಬಂದು ಪಂಪ್ ಆಗುತ್ತೆ. ಪಂಪ್ ಆಗ್ಬಿಟ್ಟು ರಕ್ತ ಮೇಲೆ ಹೋಗುತ್ತೆ. ಮತ್ತೆ ಹಾರ್ಟ್ ಅಲ್ಲಿ ಬಂದು ನೆಗೆಟಿವ್ ಪ್ರೆಷರ್ ಇರ್ತದೆ. ರೈಟ್ ಸೈಡ್ ಹಾರ್ಟ್ ಅಲ್ಲಿ ಬಂದು ನೆಗೆಟಿವ್ ಪ್ರೆಷರ್, ಚೆಸ್ಟ್ ಒಳಗಡೆನೂ ನೆಗೆಟಿವ್ ಪ್ರೆಷರ್ ಇದ್ದಾಗ ಅದು ಸಕ್ ಮಾಡುತ್ತದೆ. ಸೊ ಅದರಿಂದ ಬಂದು ರಕ್ತ ಬಂದು ಕೆಳಗಡೆಯಿಂದ ಮೇಲೆ ಹೋಗುತ್ತೆ. ಈ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗುತ್ತೆ, ಕೆಲವರಿಗೆ ಇದು ವ್ಯಾಲ್ವ್ಸ್ ಬಂದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕೆಲವರಿಗೆ ವ್ಯಾಲ್ವ್ಸ್ ವೀಕ್ ಆಗಿರ್ತದೆ, ಕೆಲವರಿಗೆ ಒಂದು ವ್ಯಾಲ್ವ್ಸ್ ದೂರ ಇರ್ತದೆ. ಇದು ಹತ್ರ ಒಂದಕ್ಕೊಂದು ಅಂಟ್ಕೊಂಡಿರ್ಬೇಕು ಅದು ಮುಚ್ಚುವಾಗ. ಕೆಲವರಿಗೆ ಆ ತರ ಆಗೋದಿಲ್ಲ, ದೂರ ಇರ್ತದೆ, ಅದು ಮುಚ್ಚೋದಿಲ್ಲ ಅದು. ಸೊ ಅದರಿಂದ ಬ್ಲಡ್ ಜಾರಿ 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 ಕೆಳಗಡೆ ಹೋಗಿ ಅದು ಹೋಗ್ತಾ 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 ಏನಾಗುತ್ತೆ, 1 ವರ್ಷ 2 ವರ್ಷ ಆದಮೇಲೆ ಅದು ಎಲ್ಲ ಫುಲ್ಲು ರಕ್ತ ಪೈಪ್ ತುಂಬಿಕೊಂಡು ಅದು ಡೈಲೇಟ್ ಆಗಿಬಿಡ್ತದೆ. ಅದನ್ನು ಉಬ್ಬಿಕೊಳ್ಳೋದೇ ಅದು ವೆಯ್ನ್ಸ್, ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಅದು ಕೆಲವು ಸಮಯ ಏನಾಗುತ್ತೆ, ವ್ಯಾಲ್ವ್ಸ್ ಎಲ್ಲ ಬಂದು ಡ್ಯಾಮೇಜ್ ಆಗೋದು ಕ್ಲಾಟ್ ಇಂದ. ಕ್ಲಾಟ್ ಒಂದ್ಸಲ ಆಗ್ಬಿಟ್ರೆ ಏನಾಗುತ್ತೆ, ವೆಯ್ನಲ್ಲಿ ಆ ವ್ಯಾಲ್ವ್ ಫಂಕ್ಷನ್ ಹೋಗುತ್ತೆ. ವ್ಯಾಲ್ವ್ ಎಲ್ಲ ತಿಂದ್ಬಿಡ್ತದೆ, ಅದು ಹೋಗಿ ಎಲ್ಲ ಇದಾಗಿ ಡ್ಯಾಮೇಜ್ ಆಗಿಬಿಟ್ಟು ಅದು ವ್ಯಾಲ್ವ್ ಬಂದು ಅದು ವೆಯ್ನ್ ವಾಲ್ ಇದೆಯಲ್ಲ, ಅದು ಆ ವಾಲ್ ಮೇಲೆ ಹೋಗಿ ಅಂಟ್ಕೊಳ್ಳುತ್ತದೆ, ಅದು ಅಷ್ಟೇ. ಸೊ ಅದರಿಂದ ಬಂದು ಅದು ವ್ಯಾಲ್ವ್ ಬಂದು ಕೆಲಸ ಮಾಡೋದಿಲ್ಲ. ಆವಾಗ ಕೆಲಸ ಮಾಡದೇ ಇದ್ರೆ ಅದು ಎಲ್ಲ ಫುಲ್ಲು ರಕ್ತ ಎಲ್ಲ ಕೆಳಗಡೆ ತುಂಬಿಕೊಂಡು ಮತ್ತೆ ವೆರಿಕೋಸ್ ವೈನ್ ಬರ್ತದೆ. ಈಗ ವೆರಿಕೋಸ್ ವೈನ್ಸ್ ಅಲ್ಲಿ ಬಂದು 3 ಟೈಪ್ಸ್ ಇದೆ. ಒಂದು ಪ್ರೈಮರಿ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಅದು ಏನಂದ್ರೆ ಇದು ಪ್ಯೂರ್ ವ್ಯಾಲ್ವ್ ಕೆಲಸ ಮಾಡಲ್ಲ, ಅದರಿಂದ ಒಂದು ವ್ಯಾಲ್ವ್ ಲೀಕ್ ಆಗೋದ್ರಿಂದ ಅದು ಕೆಳಗಡೆ ಬ್ಲಡ್ ಎಲ್ಲ ತುಂಬಿಕೊಂಡು ವೆರಿಕೋಸ್ ವೈನ್ಸ್ ಬರುತ್ತೆ. ಇನ್ನೊಂದು ಬಂದು ಸೆಕೆಂಡರಿ ವೆರಿಕೋಸ್ ವೈನ್ಸ್. ಅದೇನಂದ್ರೆ ಅದು ಬಂದು ಡೀಪ್ ವೈನ್ ಅಲ್ಲಿ ಬಂದು ಕ್ಲಾಟ್ ಆಗಿ ಅದು ಬ್ಲಾಕ್ ಇರುತ್ತದೆ. ಅದು ಡೀಪ್ ವೈನ್ ಅಲ್ಲಿ ಕ್ಲಾಟ್ ಆಗಿ ಬ್ಲಾಕ್ ಆಗಿದಾಗ ಅದು ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗಿ ಸೂಪರ್ಫಿಷಿಯಲ್ ವೆಯ್ನ್ಸ್ ಅಲ್ಲಿ ಇರೋದು ವ್ಯಾಲ್ವ್ಸ್ ಎಲ್ಲ ವೀಕ್ ಆಗಿ ಮತ್ತೆ ಅದು ವ್ಯಾಲ್ವ್ಸ್ ಕೆಲಸ ಮಾಡೋದಿಲ್ಲ, ಮತ್ತೆ ರಕ್ತ ತುಂಬಿಕೊಂಡು ಪ್ರೆಷರ್ ಜಾಸ್ತಿ ಆಗಿ ಸೂಪರ್ಫಿಷಿಯಲ್ ಏನಂದ್ರೆ ವಾಪಸ್ ಹೋಗೋದಕ್ಕೆ ದಾರಿ ಇಲ್ಲ. ಹೌದೌದು. ಸೊ ಅದರಿಂದ ಸೂಪರ್ಫಿಷಿಯಲ್ ವೆಯ್ನ್ಸ್ ಬಂದು ಕೆಪಾಸಿಟೆನ್ಸ್ ವೆಸಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಕೆಪಾಸಿಟೆನ್ಸ್ ಅಂದ್ರೆ ಅದು ಬಂದು ಕೆಪಾಸಿಟರ್ ಅಂದ್ರೆ ಅದು ಬಂದು ಇಟ್ ಕ್ಯಾನ್ ಸ್ಟೋರ್ ಲಾಟ್ಸ್ ಆಫ್ ಎನರ್ಜಿ. ಅದೇ ತರ ವೆಯ್ನ್ಸ್ ಅಲ್ಲೂ ಬಂದು ವಾಲ್ಯೂಮ್ ರಕ್ತ ಬಂದು ತುಂಬಿಕೊಳ್ಳೋಕೆ ತುಂಬಾ ಇದು ಇದೆ, ಚಾನ್ಸ್ ಇದೆ. ಏನಂದ್ರೆ ಅದು ಇದು ಫ್ಯಾಟ್ ಪ್ಲೇನ್ ಅಲ್ಲಿ ಬಂದು ಇದು ಇರೋದಿಲ್ಲ, ಸ್ಪೇಸ್ ಕನ್ಸ್ಟ್ರೈಂಟ್ ಏನು ಇರೋದಿಲ್ಲ. ಅದರಿಂದ ಬಂದು ರಕ್ತ ತುಂಬಿಕೊಳ್ಳೋಕೆ ಇದು ಇದೆ, ಚಾನ್ಸ್ ಇದೆ. ಸೊ ಈ ವ್ಯಾಲ್ವ್ಸ್ ಕೆಲಸ ಮಾಡದಿದ್ದಾಗ ಅದು ಏನಾಗುತ್ತೆ, ವೆಯ್ನ್ಸ್ ಎಲ್ಲ ತುಂಬಿಕೊಂಡು ದೊಡ್ಡದಾಗಿ ಅದು ಆಮೇಲೆ ಟಾರ್ಚೋಸ್ ಆಗಿ ಎಲ್ಲ ಅದೇ ಇದು ಬಂದು ಡೀಪ್ ವೈನ್ ಥ್ರಾಂಬೋಸಿಸ್ ಇಂದ ಬರೋದು. ಅದು ಆಗಿ ಮತ್ತೆ ರಕ್ತನಾಳೆಲ್ಲ ಗಟ್ಟಿಯಾಗಿ ಸಿಮೆಂಟ್ ಪೈಪ್ ತರ, ಎಲಾಸ್ಟಿಕ್ ಪೈಪ್ ತರ ಇರೋದು ಸಿಮೆಂಟ್ ಪೈಪ್ ತರ ಗಟ್ಟಿಯಾಗಿ, ಸೊ ಅದು ಮತ್ತೆ ಬ್ಲಾಕ್ ಆಗಿ ಮತ್ತೆ ಇದು ಸೆಕೆಂಡರಿ ವೆರಿಕೋಸ್ ವೈನ್ಸ್. ಇನ್ನೊಂದು ಬಂದು ಕೆಲವರು ಯಂಗ್ಸ್ಟರ್ಸ್ಗೆ ಬರುತ್ತದೆ, ಇದು ಮೇಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದೇನಂದ್ರೆ ಅದು ಹುಟ್ಟಿದಾಗಲೇ ಬಂದು ಹೊಟ್ಟೆ ಒಳಗಡೆ ಎಡಕಡೆ ಹೋಗೋದು ವೆಯ್ನ್, ಡೀಪ್ ವೈನ್ ಎಡಕಡೆಯಿಂದ ವಾಪಸ್ ಬರೋದು ಡೀಪ್ ವೈನ್ ಅಲ್ಲಿ, ಅದು ಬಲಕಡೆ ಹೋಗೋದು ಆರ್ಟ್ರಿ ಬಂದು ಬಲೆ ಕಾಲಿಗೆ ಹೋಗೋದು ಆರ್ಟ್ರಿ ಒಂದು ಕಂಪ್ರೆಸ್ ಆಗುತ್ತೆ. ಅದು ಕಂಟಿನ್ಯೂಸ್ ಅದು ಕಂಪ್ರೆಸ್ ಬೀಟ್ ಮಾಡ್ತಾ ಇರ್ತದೆ, ಹೊಡಿತದೆ ಅದ ಮೇಲೆ. ಅದು ಹೊಡಿಯುವಾಗ ಏನಾಗುತ್ತೆ, ಒಳಗಡೆ ಬಂದು ಅದು ದಪ್ಪ ಆಗಿ ಅದು ವೆಯ್ನು ತಡ್ಕೊಳ್ಳಕ್ಕೆ ಆದ್ರೆ ಅದು ದಪ್ಪ ಆಗಿ ಅದು ಬ್ಲಾಕ್ ಆಗ್ಬಿಡುತ್ತೆ. ಅದರಿಂದ ವೆರಿಕೋಸ್ ವೈನ್ಸ್ ಬರ್ತದೆ. ಅದು ಮೇಟರ್ನಸ್ ಅದು ಪಾಪ್ಯುಲೇಷನ್ ನೋಡಿದ್ರೆ ಅದು ಒಂದು ಸುಮಾರು ಒಂದು 10-15% ಜನರಿಗೆ ಇರ್ತದೆ. ಕೆಲವರಿಗೆ ಬಂದು ಅದು ಸಿಂಪ್ಟಮ್ಸೇ ಕಾಣಿಸ್ಕೊಳ್ಳೋದಿಲ್ಲ. ಕೆಲವರಿಗೆ ಬಂದು ಅದು ಅದರಿಂದ ಬಂದು ವೆಯ್ನ್ ಅಲ್ಲಿ ಕ್ಲಾಟ್ ಆಗಿ ಮತ್ತೆ ಅದು ಕಾಣಿಸ್ಕೊಳ್ಳುತ್ತದೆ. ಸೊ ಅದು ಇವರೆಲ್ಲ ಬಂದು ಸಾಮಾನ್ಯವಾಗಿ ಕ್ಲಾಟ್ ಆದ್ಮೇಲೆ ಬರ್ತಾರೆ ಇವರು ಮೇಟರ್ನರ್ ಸಿಂಡ್ರೋಮ್ ಅವರು. ಔಟ್ ಸೈಡ್ ಇಂದ ಕಾಣಲ್ವಾ? ಔಟ್ ಸೈಡ್ ಇಂದ ಅದು ಕಾಣೋದಿಲ್ಲ, ಅದು ಕ್ಲಾಟ್ ಆದ್ಮೇಲೆ ಕಾಣಿಸ್ಕೊಳ್ಳುತ್ತದೆ.
ಕೆಲವರು ಏನು ಹೇಳ್ತಾರೆ, ಬಂದಾಗ ನನ್ನ ಲೆಫ್ಟ್ ಕಾಲು ತುಂಬ ಹೆವಿಯಾಗಿರ್ತದೆ, ನಡೆಯೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಜಾಸ್ತಿ ಹೊತ್ತು ಇದು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ಒಂದು ಸಿಂಪ್ಟಮ್ಸ್ ಇರ್ತದೆ. ಸೊ ಒನ್ ಲೆಗ್ ಬರೋದೆಲ್ಲದು ಇದೇ ಸಿಂಡ್ರೋಮ್. ಈಗ ಒನ್ ಲೆಗ್ ಇದು ಬರೀ ಲೆಫ್ಟ್ ಲೆಗ್ ಅಲ್ಲೇ ಬರೋದು. ಇದು ಲೆಫ್ಟ್ ಲೆಗ್ ಅಲ್ಲಿ ಮಾತ್ರ ಬರೋದು. ಇದು ಮೇಟರ್ನಲ್ ಸಿಂಡ್ರೋಮ್. ಕೆಲವರು ರೈಟ್ ಲೆಗ್ ಅಲ್ಲೂ ವೆರಿಕೋಸ್ ವೇನ್ ಬರುತ್ತಲ್ಲ, ಒಂದ್ ಲೆಗ್ ಅಲ್ಲಿ ಮಾತ್ರ. ಅದಕ್ಕೇನು ಅದು ರೈಟ್ ಸೈಡ್ಲಿ ಬರೋದು ವ್ಯಾಲ್ವ್ಸ್ ಇಂದಾನೆ. ಮತ್ತೆ ಇಲ್ಲ ಡೀಪ್ ವೈನ್ ಥ್ರೋಂಬೋಸಿಸ್ ಎಲ್ಲ ಒಂದ್ ಲೆಗ್ ಅಲ್ಲಿ ಮಾತ್ರ ಯಾಕೆ ಬರುತ್ತೆ ಅಂತ. ಅದು ಅದೇ ಒಂದು ಲೆಗ್ ಅಲ್ಲಿ ಬರೋದು ವ್ಯಾಲ್ವ್ಸ್ ಇಂದ ಕಾರಣ. ವ್ಯಾಲ್ವ್ಸ್ ವೀಕ್ ಆಗಿ ಬರೋದೇ ಕಾರಣ. ಬಟ್ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಈ ಸೆಕೆಂಡರಿ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಮೇಟರ್ನಲ್ ಸಿಂಡ್ರೋಮ್ ಕಾರಣವನ್ನು ಕಂಡುಹಿಡಿಬೇಕು. ಅದು ಇಂಪಾರ್ಟೆಂಟ್. ಅದು ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇನ್ನೊಂದು ಬಂದು ಕಾರಣ ಏನಂದ್ರೆ, ಇದು ಡೆವಲಪ್ಮೆಂಟ್ ಆದಾಗ ವೈನ್ಸ್ ಎಲ್ಲ ಬಂದು ಡೆವಲಪ್ಮೆಂಟ್ ಆದಾಗ ವೀನಸ್ ಮಾಲ್ಫಾರ್ಮೇಶನ್ ಅಂತ ಹೇಳ್ತೀವಿ. AV ಮಾಲ್ಫಾರ್ಮೇಶನ್, ವೀನಸ್ ಮಾಲ್ಫಾರ್ಮೇಶನ್ ಇದೆಲ್ಲ ಬಂದು ಇದ್ದಾಗ ಬಂದು ವೈನ್ಸ್ ಬಂದು ಆಟೋಮ್ಯಾಟಿಕಲಿ ದಪ್ಪ ಆಗಿ 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 ಎಲ್ಲ ಊದ್ಕೊಂಡೋದು, ಅದರಲ್ಲಿ ಫ್ಲೋ ಜಾಸ್ತಿ ಇರುತ್ತದೆ, ತುಂಬಾ ವೈನ್ಸ್ ಡೆವಲಪ್ ಆಗಿರುತ್ತದೆ. ಮಾಲ್ಫಾರ್ಮೇಶನ್ ಅಂದ್ರೆ ಒಂದು ಅನ್ಕಂಟ್ರೋಲ್ಡ್ ಡೆವಲಪ್ಮೆಂಟ್ ಆಫ್ ವೈನ್ಸ್. ಸೊ ಆ ತರ ಆಗಿ ಅದು ಆವಾಗ ಬಂದು ವೆರಿಕೋಸ್ ವೈನ್ಸ್ ಕಾಣಿಸ್ಕೊಳ್ತದೆ. ಕೆಲವರಿಗೆ ಬಂದು AV ಮಾಲ್ಫಾರ್ಮೇಶನ್, ಆರ್ಟ್ರಿ ವೀನಸ್ ಮಾಲ್ಫಾರ್ಮೇಶನ್ ಹೇಳ್ತೀವಿ. ಆವಾಗ ಏನಾಗುತ್ತೆ, ಆರ್ಟ್ರಿಗೋ ವೈನ್ಸ್ಗೋ ಬಂದು ಡೈರೆಕ್ಟ್ ಕನೆಕ್ಷನ್. ಯೂಶಲ್ ಆಗಿ ಬಂದು ಆರ್ಟ್ರಿಯಿಂದ ಕ್ಯಾಪಲರಿಯಿಂದ ಮತ್ತೆ ಆರ್ಟಿರಿಯೋಲ್ಸ್ ಮತ್ತೆ ವೆನ್ಯೂಲ್ಸ್ ಅದೆಲ್ಲ ಹೋಗಿ ಮತ್ತೆ ಇದು ಆಗುತ್ತೆ. ಆ ತರ ಕಮ್ಯುನಿಕೇಶನ್ ಡೀಪ್ ವೇನಿಗೆ ಹೋಗಬೇಕು. ಸೊ ಇದು ಬಂದು ಏನಂದ್ರೆ ಡೈರೆಕ್ಟ್ ಆರ್ಟ್ರಿಯಿಂದ ವೇನಿಗೆ ಕಮ್ಯುನಿಕೇಶನ್ ಇರೋದ್ರಿಂದ ಪ್ರೆಷರ್ ಜಾಸ್ತಿ ಆಗಿ ವೈನ್ ಅಲ್ಲಿ ಅದು ಎಲ್ಲ ಬಂದು ವೈನ್ಸ್ ಎಲ್ಲ ದಪ್ಪ ಆಗುತ್ತೆ. ಅದು ಬಂದು ವೀನಸ್ ಮಾಲ್ಫಾರ್ಮೇಶನ್. ಅದು ಸೊ ಆ ಕಾರಣದಿಂದಾನು ಇದು ವೆರಿಕೋಸ್ ವೈನ್ಸ್ ಬರ್ಬೋದು. ಇದು ವೀನಸ್ ಇನ್ಸಫಿಷಿಯನ್ಸಿ ಅಂದ್ರೆ ಇದೆಲ್ಲದು ಸೇರಿ ಹೇಳ್ತಾರ? ಇದೆಲ್ಲ ಬಂದು ವೀನಸ್ ಇನ್ಸಫಿಷಿಯನ್ಸಿ ಅನ್ನೋದು ಬಂದು ಬ್ಲಡ್ ಮೇಲೆ ಹೋಗಕ್ ಆಗ್ತಾ ಇಲ್ಲ, ವ್ಯಾಲ್ವ್ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಕ್ಲಾಟ್ ಆಗಿರ್ಬೋದು, ಇಲ್ಲ ವೀನಸ್ ಮಾಲ್ಫಾರ್ಮೇಶನ್ ಇರ್ಬೋದು, ಆರ್ಟ್ರಿಯ ವೀನಸ್ ಮಾಲ್ಫಾರ್ಮೇಶನ್ ಇದೆಲ್ಲ ಇದ್ದಾಗ ವೈನ್ಸ್ ಮೇಲೆ ಹೋಗಕ್ ಆಗಿಲ್ಲ ಅಂದಾಗ ಅವಾಗ ಬಂದು ಕಾಲಲ್ಲಿ ಊತ ಬಂದು ಕಪ್ಪು ಕಲರ್ ಆಗುತ್ತೆ, ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಅದು ಬ್ಲ್ಯಾಕ್ ಕಲರ್ ಪಿಗ್ಮೆಂಟೇಷನ್. ಅದು ಆ ಥರ ಆದಾಗ ಅದು ಊದ್ಕೊಂಡು ಅದು ಸ್ಟೇಸಿಸ್ ಇದ್ದಾಗ, ಬ್ಲಡ್ ಸ್ಟೇಸಿಸ್ ಇದ್ದಾಗ ನಾವು ಹೇಳ್ತೀವಿ ಅದು ಕ್ರೋನಿಕ್ ವೀನಸ್ ಇನ್ಸಫಿಷಿಯನ್ಸಿ. ಇದು ಎಲ್ಲ ಈ 3 ಕಾರಣ ನಾನು ಹೇಳಿದ್ದಿಲ್ಲ, ಅದಂದ್ರೆ ಯಾವುದೇ ಒಂದು ಇದ್ರೂ ಈ ಥರ ಆಗ್ಬೋದು ಇನ್ಸಫಿಷಿಯನ್ಸಿ. ಓಕೆ, ಇವಾಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಇದರಲ್ಲಿ ಯಾವ ಸಮಸ್ಯೆಗೆ ಯಾವ ಥರದ್ದು ಟ್ರೀಟ್ಮೆಂಟ್ ಇದೆ? ಮೊದಲಿಗೆ ತುಂಬಾ ಜನಕ್ಕೆ ಏನು ಅಂತ ಹೇಳಿದ್ರೆ ಸರ್ಜರಿ ಅಂದ ತಕ್ಷಣ ಹೆದರ್ಕೊಳ್ತಾರೆ ತುಂಬಾ ಜನ. ಯಾಕಂದ್ರೆ ಮುಂಚೆ ಎಲ್ಲ ನಾವು ಕೇಳಿರೋ ಪ್ರಕಾರ ಈ ತರದ್ ಬಂದಾಗ ಕಟ್ ಮಾಡಿ ವೇನ್ ರಿಮೂವ್ ಮಾಡಿಬಿಡ್ತಾ ಇದ್ರು, ಹೊರಗೆಲ್ಲ ಹಾಕಿಬಿಡ್ತಿದ್ರು ಅಂತ. ಬಟ್ ಇವಾಗ ಯಾವ ತರ ಟ್ರೀಟ್ಮೆಂಟ್ ಇದೆ ಹೇಗೆ ಅಂತ? ಈಗ ಇದು ವೆರಿಕೋಸ್ ವೈನ್ಸ್ ಬಂದ್ರೆ ಬಹಳ ಮುಖ್ಯವಂತ ಇದಂದ್ರೆ ಅದು ಫಸ್ಟ್ ಯಾವ ಸ್ಟೇಜ್ ಇಲ್ಲಿ ಇದೆ ಎಂದು ಕಂಡುಹಿಡಿಬೇಕು. ಅದು ಕಂಡುಹಿಡಿಯೋದು ಸ್ಕ್ಯಾನಿಂಗ್ ಮಾಡಬೇಕು. ನಾವು ಏನು ಹೇಳ್ತೀವಿ ಡ್ಯೂಪ್ಲೆಕ್ಸ್ ಡಾಪ್ಲರ್ ವೀನಸ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದು ಆ ಸ್ಕ್ಯಾನ್ ಬಂದು ಸಾಮಾನ್ಯವಾಗಿ ಪೇಷಂಟ್ ಅನ್ನು ಯಾರು ನೋಡ್ತಾರೋ ಡಾಕ್ಟರ್, ಕ್ಲಿನಿಷಿಯನ್, ವ್ಯಾಸ್ಕ್ಯುಲರ್ ಸರ್ಜನ್ ಅವರೇ ಬಂದು ಮಾಡಿದ್ರೆ ಅವರಿಗೆ ಬಂದು ಒಳ್ಳೆ ಇದು ಐಡಿಯಾ ಸಿಗುತ್ತದೆ, ಕ್ಲಾರಿಟಿ ಸಿಗುತ್ತದೆ. ಇದು ಯಾವ ಕಾರಣದಿಂದ ಬರ್ತಾ ಇದೆ, ಇದು ಪ್ರೈಮರಿ ವೈನ್ಸ್, ಇದು ವ್ಯಾಲ್ವ್ ಡ್ಯಾಮೇಜ್ ಆಗಿ ವ್ಯಾಲ್ವ್ ಕೆಲಸ ಮಾಡದೆ ಇದು ವೆರಿಕೋಸ್ ವೈನ್ಸ್ ಬರ್ತಾ ಇದೆಯಾ, ಇಲ್ಲ ವ್ಯಾಲ್ವ್ಸ್ ಡ್ಯಾಮೇಜ್ ಆಗಿ ಅದೇ ಡೀಪ್ ವೈನ್ ಥ್ರೋಂಬೋಸಿಸ್ ಆಗಿ ಆ ಥರ ಆಗಿ ಈ ಥರ ವೆರಿಕೋಸ್ ವೈನ್ಸ್ ಬರ್ತಾ ಇದೆಯಾ, ಇಲ್ಲ ಇದು ಬಂದು ವೀನಸ್ ಮಾಲ್ಫಾರ್ಮೇಶನ್ ಇಂದ ಬರ್ತಾ ಇದೆಯಾ ಅಂತ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದು ಒಂದೊಂದು ಕೆಲವು ಸಲ ಬಂದು ಅದು ಬರೀ ಸಿಂಪಲ್ ಆಗಿ ಬರೀ ಪ್ರೈಮರಿ ವೆರಿಕೋಸ್ ವೈನ್ ಹೇಳ್ತೀವಿ ಆ ಥರ ಇರ್ತದೆ. ಆವಾಗ ಅದು ಟ್ರೀಟ್ಮೆಂಟ್ ಬಂದು ಸುಲಭ. ಆ ಥರ ಇದ್ರೆ ಸುಲಭ. ನಾವೇನು ಮಾಡ್ತೀವಿ, ಈಗ ಮುಂಚೆ ಬಂದು ಆಪರೇಷನ್ ಮಾಡಿ ಎಲ್ಲ ಕಟ್ ಮಾಡಿ ಕುಯ್ದು ಅದೆಲ್ಲ ಮಾಡ್ತಾ ಇದೀವಿ. ಸ್ಟ್ರಿಪ್ಪಿಂಗ್ ಅಂತ ವೇನ್ ಅನ್ನೇ ತೆಗೆದು ಬಿಡ್ತೀವಿ ಕಟ್ ಮಾಡಿ. ಅದರಲ್ಲಿ ಬಂದು ಚರ್ಮದಲ್ಲಿ ಕಟ್ ಬರ್ತದೆ, ಕಟ್ ಮಾಡಿ ಇದೆಲ್ಲ ಬರ್ತದೆ. ಅದು ಮಾಡುವಾಗ ಅದು ಗಾಯದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಲಿಂಫ್ ಅಂತ ಹೇಳ್ತೀವಿ ಅದೆಲ್ಲ ಅದು ಊಸಾಗ್ಬೋದು, ಅದೆಲ್ಲ ಚಾನ್ಸ್ ಇರ್ತದೆ. ಈಗ ಬಂದು ನಾವು ಬಂದು ಒಂದು
15 ವರ್ಷಗಳಿಂದ ಬಂದು ಅದೆಲ್ಲ ಮಾಡೋಕ್ಕೆ ಹೋಗೋದು, ಆ ಥರ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಏನಂದರೆ ಈಗ ಬಂದು ಲೇಸರ್ ಟ್ರೀಟ್ಮೆಂಟ್ ಬಂದಿದೆ, ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅನ್ನೋದು ಅದು ಒಂದು ಇದು ಟೈಪ್ ಆಫ್ ಟ್ರೀಟ್ಮೆಂಟ್ ಇದೆ, ಮತ್ತು ಗ್ಲೂ ಥೆರಪಿ ಇದೆ. ಇದೆಲ್ಲ ಬಂದು ಆಲ್ 3 ಮೊಡಾಲಿಟೀಸ್ ಆರ್ ಪಾಸಿಬಲ್ ಎಲ್ಲರಿಗೂ. ಬಟ್ ಅದು ಪೇಷಂಟು ಇಂಡಿವಿಜುವಲ್ ಇದ ಮೇಲೆ ಹೋಗುತ್ತದೆ. ಇದು ಗ್ಲೂ ಥೆರಪಿ ಅನ್ನೋದು ಬಂದು ತುಂಬ ವೆಯ್ನ್ ದೊಡ್ಡದಾಗಿದ್ದರೆ ಅದು ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಬಂದು ಲಿಮಿಟೇಷನ್ ಇರ್ತದೆ. ಅದರಲ್ಲಿ ಬಂದು ಒಂದು ಏನಂದರೆ ಒಂದು 45 ಸೆಂಟಿಮೀಟರ್ಸ್ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಇನ್ನು ಮೇಲೆ ಮಾಡೋಕ್ಕಾಗೋದಿಲ್ಲ. ಕೆಲವರಿಗೆ ಬಂದು ಗ್ಲೂ ಥೆರಪಿ ಮಾಡುವಾಗ ಕೆಲವರಿಗೆ ಬಂದು ರಿಯಾಕ್ಷನ್ ಆಗುತ್ತೆ, ಕೆಲವರಿಗೆ ಅಲರ್ಜಿ ಆಗುತ್ತೆ, ಅದಾಗಿ ಶಾಕು ಅದೆಲ್ಲ ಆಗುತ್ತೆ. ಅದಕ್ಕೆಲ್ಲ ನಾವು ತಯಾರಾಗಿರಬೇಕು, ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡು ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇದು ಬಂದು ಕೇರ್ಫುಲ್ ಆಗಿ ಮಾಡಬೇಕು ಗ್ಲೂ ಥೆರಪಿ. ಬಟ್ ಇದಕ್ಕೆ ಬಂದು ಅನಸ್ತೀಸಿಯಾ ಏನು ಬೇಕಾಗಿಲ್ಲ. ಸುಮ್ಮನೆ ಲೋಕಲ್ ಅನಸ್ತೀಸಿಯಾದಲ್ಲಿ ಒಂದು ಚಿಕ್ಕ ಇಂಜೆಕ್ಷನ್ ಕೊಟ್ಬಿಟ್ಟು ಅದು ಒಳಗಡೆ ಕೆಥೀಟರ್ ಹಾಕ್ಬಿಟ್ಟು ಅದು ಗ್ಲೂವನ್ನು ಇಂಜೆಕ್ಟ್ ಮಾಡ್ತೀವಿ. ಅದು ಮಾಡಿದ ಮೇಲೆ ಅದು ಎಲ್ಲ ಫುಲ್ ವೈನ್ ಒಂದಕ್ಕೊಂದು ಅಂಟ್ಕೊಂಡು ವಾಲ್ ಅದು ಕೊಲಾಪ್ಸ್ ಆಗುತ್ತೆ, ಅದು ಲೀಕ್ ಆಗೋದು ಸ್ಟಾಪ್ ಆಗುತ್ತೆ. ಇನ್ನೊಂದು ಬಂದು ಲೇಸರ್ ಅಂತ ಹೇಳೋದು ಬಂದು ಇದು ಬಂದು ಥರ್ಮಲ್ ಅಬ್ಲೇಷನ್. ಥರ್ಮಲ್ ಅಂದ್ರೆ ಹೀಟ್ ಎನರ್ಜಿ. ಅದು ಇದು ಲೇಸರ್ ಕೆಥೀಟರ್ ಬಂದು ಚಿಕ್ಕ ಹೋಲ್ 2 ಮಿಲಿಮೀಟರ್ ಹೋಲಲ್ಲಿ ಚರ್ಮದಲ್ಲಿ ಮಾಡಿ ವೈನ್ ಒಳಗಡೆ ಅದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಕೊಂಡು ಅದನ್ನು ನುಗ್ಗಿಸ್ತೀವಿ. ಅದು ಪಾಸ್ ಮಾಡಿಬಿಟ್ಟು ಮೇಲೆ ಅದು ಡೀಪ್ ವೈನ್ ಜಂಕ್ಷನ್ಗೆ ಸ್ವಲ್ಪ ಒಂದು 5-6 ಸೆಂಟಿಮೀಟರ್ ದೂರ ಇಟ್ಕೊಂಡು ನಾವು ಇದು ಅಬ್ಲೇಷನ್ ಅಂತ ಹೇಳ್ತೀವಿ. ಅದು ಲೇಸರ್ ಅಬ್ಲೇಷನ್. ಹೀಟ್ ಮಾಡಿ ವಾಲ್ ಕೊಲಾಪ್ಸ್ ಮಾಡ್ತಾ ಬರೋದು. ಅದೆಲ್ಲ ಬಂದು ಅದು ಹೀಟ್ ಮಾಡಿದ್ರೆ ಏನಾಗುತ್ತೆ, ಅದು ವೆಯ್ನ್ ಅಲ್ಲಿ ಬಂದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇನ್ಫ್ಲಮೇಷನ್ ಸೆಟ್ ಆಗುತ್ತೆ. ಸೆಟ್ ಆಗಿದ್ಮೇಲೆ ಅದು ವೆಯ್ನ್ ಎಲ್ಲ ಬಂದು ಕ್ಲೋಸ್ ಆಗುತ್ತೆ, ಲೀಕಿಂಗ್ ವೈನ್ಸ್ ಕ್ಲೋಸ್ ಆಗುತ್ತೆ. ಇದು ಮಾಡ್ತೀವಿ. ಅದೇ ತರ ಬಂದು ರೇಡಿಯೋ ಫ್ರೀಕ್ವೆನ್ಸಿ ಇದನ್ನು ಸೇಮ್ ಮೆಕ್ಯಾನಿಸಮ್. ಇದು ಅಷ್ಟೇ ಎಲ್ಲ ಒಂದೊಂದು ಸೆಗ್ಮೆಂಟ್ ಮೇಲಿಂದ ಕೆಳಗಡೆ ಮಾಡ್ಕೊಂಡು ಬರ್ತೀವಿ. ಮತ್ತೆ ಚಿಕ್ಕ ವೈನ್ಸ್ ಎಲ್ಲ ಇರ್ತದೆ, ಅದಕ್ಕೆಲ್ಲ ಬಂದು ಏನ್ ಮಾಡ್ತೀವಿ ನಾವು, ಕೆಲವು ವೈನ್ಸ್ನಲ್ಲಿ ಇದು ಈ ಲೇಸರ್ ಇದಕ್ಕೆಲ್ಲ ಅಡ್ಮಿಟ್ ಆಗಬೇಕಾಗತ್ತಾ? ಇದಕ್ಕೆ ಅಡ್ಮಿಟ್ ಆಗಕ್ಕಿಲ್ಲ. ಇದು ಗ್ಲೂ ಥೆರಪಿಗೆ ಬಂದು ಅಡ್ಮಿಟ್ ಆಗೋದಕ್ಕೆ ಬೇಕಾಗಿಲ್ಲ. ಬಟ್ ಲೇಸರ್ ಟ್ರೀಟ್ಮೆಂಟು ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಗೆ ಬಂದು ಅಡ್ಮಿಟ್ ಆಗಬೇಕಾಗುತ್ತೆ. ಏನಂದ್ರೆ ಕೆಲವು ಸಮಯ ಒಂದು ಅಟ್ಲೀಸ್ಟ್ 12 ಅವರ್ಸ್ ಆದ್ರೂ ಇರಬೇಕು ಹಾಸ್ಪಿಟಲ್. ಒಂದ್ ದಿವಸ ಇದ್ರೆ ಒಳ್ಳೇದು. ಏನಂದ್ರೆ ಕೆಲವರಿಗೆ ಬಂದು ಇನ್ಶೂರೆನ್ಸ್ ಎಲ್ಲ ಇಟ್ಕೊಂಡು ಬರ್ತಾರೆ. ಸೊ ಅಂತವರಿಗೆ ಬಂದು ಇನ್ಶೂರೆನ್ಸ್ ಬಂದು ಕೊಡೋದಿಲ್ಲ. ಸೊ ಇನ್ಶೂರೆನ್ಸ್ ಸಿಕ್ಕೋದು ಬಂದು ಒಂದು 24 ಅವರ್ಸ್ ಅಡ್ಮಿಟ್ ಆದ್ರೆ ಮಾತ್ರ ಅವರಿಗೆ ಇನ್ಶೂರೆನ್ಸ್ ಅಪ್ರೂವಲ್ ಸಿಗುತ್ತದೆ. ಸೊ ಅಂತವರೆಲ್ಲ ಅಡ್ಮಿಟ್ ಮಾಡ್ಕೊಂಡು ಮಾಡ್ತೀವಿ. ಕೆಲವರು ಬಂದು ದುಡ್ಡು ಪೇ ಮಾಡಿಕೊಂಡು 12 ಅವರ್ಸ್ ಅಲ್ಲೇ ಹೋಗ್ಬೋದು. ಸೊ ಈ ಟ್ರೀಟ್ಮೆಂಟ್ ಬಂದು ಏನಂದ್ರೆ ಇದು ಇನ್ಶೂರೆನ್ಸ್ ಫುಲ್ ಕವರ್ ಆಗುತ್ತೆ. ಇನ್ಶೂರೆನ್ಸ್ ಕವರ್ ಆಗುತ್ತೆ ಇದಕ್ಕೆಲ್ಲ ಬಂದು. ಇದು ಟ್ರೀಟ್ಮೆಂಟ್ ಏನಂದ್ರೆ ಇದು ಬಹಳ ಸುಲಭ. ಇದು ಬಂದು ಚಿಕ್ಕ ಹೋಲ್ಸ್ ಅಲ್ಲಿ ಮಾಡಿ ಅದು ಎಲ್ಲ ಗಾಯಗಳು ಏನಿರೋದಿಲ್ಲ. ಸೊ ಮಾಡಿದ ಮೇಲೆ ಒಂದು 3 ಗಂಟೆ ಒಳಗಡೆ ಬಂದು ಅವರು ಪೇಷಂಟ್ಸ್ ಎಲ್ಲ ಬಂದು ನಡಿಬೋದು, ಓಡಾಡ್ಬೋದು. ಇದು ನಾವು ಬರೀ ತುಂಬ ಜೆಂಟಲ್ ಅನಸ್ತೀಸಿಯಾ ಕೊಡ್ತೀವಿ. ಅಂದರೆ ಡೀಪ್ ಅನಸ್ತೀಸಿಯಾ ಕೊಡೋದಿಲ್ಲ, ಅಷ್ಟೇ ನಿದ್ದೆ ಮಾಡ್ದಂಗೆ ಅಷ್ಟೇ. ಆ ಥರ ಅನಸ್ತೀಸಿಯಾ ಕೊಟ್ಟು ಮಾಡ್ತೀವಿ. ಕೆಲವರಿಗೆ ಬಂದು ಅನಸ್ತೀಸಿಯಾನೇ ಬೇಡ ನನಗೆ, ಇದು ನರ್ವ್ಸ್ ಬ್ಲಾಕ್ ಮಾಡಿಕೊಂಡು ಮಾಡೋದು. ಒಂದು ಸ್ಪೈನಲ್ ಅನಸ್ತೀಸಿಯಾ, ಇನ್ನೊಂದು ಬಂದು ಲೋಕಲ್ ರೀಜನಲ್ ಬ್ಲಾಕ್, ಅದರಲ್ಲಿ ಮಾಡ್ಬೋದು. ಸೊ ಇದೆಲ್ಲ ಸಾಧ್ಯ ಇದೆ. ಸೊ ಈ ಥರ ಮಾಡುವಾಗ ಏನಾಗುತ್ತೆ, ಅವರಿಗೆ ಬಂದು ರೆಸ್ಟ್ ತಗೊಳ್ಬೇಕು, ಅದೆಲ್ಲ ಬಂದು ಏನು ಅವಶ್ಯಕತೆನೇ ಇಲ್ಲ. ಇದು ಪ್ರೊಸೀಜರ್ ಮಾಡಿದ ಮೇಲೆ 3 ಗಂಟೆ ಆದ್ಮೇಲೆ ನಡಿಬಹುದು, ಓಡಾಡಬಹುದು. ರೆಗ್ಯುಲರ್ ಇದೆಲ್ಲ ನೆಕ್ಸ್ಟ್ ಡೇ ಅವರು ಎಲ್ಲ ರೂಟೈನ್ ಇದಾಗಿ ಎಲ್ಲ ಮಾಡಬಹುದು. ಏನಂದ್ರೆ ಇದು ಪ್ರೊಸೀಜರ್ ಮಾಡಿದ ಮೇಲೆ ಕೆಲವರಿಗೆ ಬಂದು ನಾವ್ ಏನ್ ಮಾಡ್ತೀವಿ, ಬ್ಲಡ್ ಥಿನ್ನರ್ ಇಂಜೆಕ್ಷನ್ ಕೊಡ್ತೀವಿ. ಅದರಿಂದ ಬಂದು ಕೆಂಪು ಸ್ಪಾಟ್ಸ್ ಎಲ್ಲ ಬರ್ಬೋದು ಚರ್ಮದಲ್ಲಿ. ಬಟ್ ಅದೆಲ್ಲ ಬಂದು 1 ವಾರದಲ್ಲಿ ಹೊಟ್ಟೋಗುತ್ತೆ. ಅದು ನಾವು 2 ದಿವಸ ಮಾತ್ರ ಕೊಡ್ತೀವಿ. ಏನಂದ್ರೆ ಇದು ಈ ಲೇಸರ್ ಪ್ರೊಸೀಜರ್ ಮಾಡುವಾಗ ಕೆಲವರಿಗೆ ಬಂದು ರಕ್ತ ಹೆಪ್ಪು ಕಟ್ಟಕ್ಕೆ ಚಾನ್ಸ್ ಇದೆ. ಅದು ರಕ್ತ ಹೆಪ್ಪು ಕಟ್ಟಿ ಮತ್ತೆ ಅದು ಲಂಗ್ಸಿಗೆ ಹೋಗೋದು, ಆ ಥರ ಅಪಾಯ ಆಗಬಾರ್ದು.
ಅದರಿಂದ ಬಂದು ಕೆಲವರಿಗೆ ಬಂದು ನಾವು ಬ್ಲಡ್ ಥಿನ್ನರ್ ಕೊಟ್ಬಿಟ್ಟು ಮಾಡ್ತೀವಿ. ಅದು ಮಾಡೋದೇ ಒಳ್ಳೇದು. ಏನಂದ್ರೆ 0% ಚಾನ್ಸ್ ಇರಬೇಕು. ಯಾವುದು ಬಂದು ಟ್ರೀಟ್ಮೆಂಟ್ ಮಾಡೋದು ಬಂದು ಯಾರಿಗೂ ಅಪಾಯ ಆಗ್ಬೋದು, ಒಳ್ಳೇದಾಗಬೇಕು, ಉಪಕಾರ ಆಗಬೇಕು. ಸೊ ಅದರಿಂದ ಬಂದು ನಾವು ಇದು ಬ್ಲಡ್ ಥಿನ್ನರ್ ಕೊಡ್ತೀವಿ 2 ದಿವಸ. ಸೊ ಅದರಿಂದ ಕೆಂಪು ಸ್ಪಾಟ್ಸ್ ಎಲ್ಲ ಬರ್ಬೋದು, ಬದಲ್ಲ ಹೊರಟೋಗುತ್ತೆ ಅದು. ಆಮೇಲೆ ಇದು ಮಾಡಿದ್ಮೇಲೆ ಕೆಲವರಿಗೆ ಊತ ಬರುತ್ತದೆ. ಅದು ಊತ ಅನ್ನೋದು ಏನಂದ್ರೆ ಈಗ ವೆರಿಕೋಸ್ ವೈನ್ಸ್ ಎಲ್ಲ ಕ್ಲೋಸ್ ಮಾಡಿರ್ತೀವಿ ಎಲ್ಲ. ಈಗ ಬ್ಲಡ್ ಬಂದು ಬೇರೆ ಪಾತ್ವೆಯಲ್ಲಿ ಹೋಗ್ಬೇಕು, ಎಲ್ಲ ಬಂದು ಡೀಪ್ ವೈನಲ್ಲೇ ಹೋಗ್ಬೇಕು. ಅದಕ್ಕೆ ಬಂದು ಕಾಲಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ. ಒಂದು 6 weeks to 4 months ಆಗುತ್ತೆ. ಸೊ ಆವಾಗ ಅದು ಊತ ಬರೋದಕ್ಕೆ ಸಾಧ್ಯ ಇದೆ ಇದೆಲ್ಲ ಮಾಡಿದ್ರೆ. ಸೊ ಅದು ಊತವನ್ನು ಏನಂದ್ರೆ ಅದು ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ ನಾವು, ಕಂಪ್ರೆಷನ್ ಸ್ಟಾಕಿಂಗ್ಸ್, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಕೊಟ್ಟರೆ ಅದು ಹಾಕೊಂಡು ಅದು ಮಂಡಿ ಕೆಳಗಡೆ ಸಾಕೋದು. ಅದು ಹಾಕೊಂಡು ನಡಿಬೋದು, ಓಡಾಡ್ಬೋದು, ಕೆಲಸಗಳೆಲ್ಲ ಮಾಡ್ಬೋದು. ಓಕೆ, ಇದು ಲೇಸರ್ ಥೆರಪಿ ಆಯ್ತು, ರೇಡಿಯೋ ಫ್ರೀಕ್ವೆನ್ಸಿ ಆಯ್ತು. ಇದು ಇನ್ನು ಸ್ಕ್ಲೆರೋಥೆರಪಿ ಮತ್ತೆ ಫೋಮ್ ಅಂದ್ರೆ ಅದು ಯಾವ ತರ? ಅದೇ ಇದು ಸ್ಕ್ಲಿರೋಥೆರಪಿ ಅನ್ನೋದು ಈಗ ಚಿಕ್ಕದು ತುಂಬಾ ಟಾರ್ಚುವಸಿಟಿ ಇರೋದು ವೈನ್ಸ್ ಎಲ್ಲ ಬಂದು ಅದಕ್ಕೆ ಬಂದು ಲೇಸರ್ ಬಂದು ಸ್ವಲ್ಪ ಅದು ಸ್ಟಿಫ್ ಫೈಬರ್ ಅದು ಹೋಗೋದಿಲ್ಲ. ಅದೆಲ್ಲ ಪಾಸ್ ಮಾಡಕ್ ಹೋದ್ರೆ ಅದು ಏನಾಗುತ್ತೆ, ಅದು ಡ್ಯಾಮೇಜ್ ಆಗ್ಬಿಡ್ತದೆ ತುಂಬಾ ಚಿಕ್ಕ ವೈನ್ಸ್ಗೆ. ಅದು ಅವಾಗ ಬಂದು ಅದು ಹೋಲ್ಸ್ ಎಲ್ಲ ಮಾಡ್ಬಿಟ್ರೆ ನಾವು ಅದು ಮತ್ತೆ ಅದರಿಂದ ಬ್ಲೀಡಿಂಗ್ ಆಗುತ್ತೆ. ಸೊ ಅದೆಲ್ಲ ಬಂದು ನಾವು ಇದು ಲೇಸರ್ ಫೈಬರ್ ಇಂದ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬಂದು ಸ್ಕ್ಲಿರೋಥೆರಪಿ ಅಂತ ಹೇಳ್ತೀವಿ. ಮುಂಚೆ ಬಂದು ಹಂಗೆ ಡೈರೆಕ್ಟ್ ಆಗಿ ಅದು ಸ್ಕ್ಲಿರೋಸಿನ್ ಮೆಟೀರಿಯಲ್ ಇಂಜೆಕ್ಟ್ ಮಾಡೋದು. ಈಗ ಅದು STD ಅಂತ ಹೇಳ್ತೀವಿ. ಅದು STD, ಸೋಡಿಯಂ ಟೆಟ್ರಾಡಸೈಲ್ ಸಲ್ಫೇಟ್, ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಸೊ ಇದು ಇದು ಬಂದು ಡೈಲ್ಯೂಟ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಏರ್ ಫಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಮಾಡಿಕೊಂಡು ಸಿರೆಂಜಲ್ಲಿ ಮತ್ತೆ ಅದು ಫೋಮ್ ಆಗುತ್ತೆ. ಅದು ಫೋಮ್ ಆದಾಗ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಈ ಚಿಕ್ಕದು ಅದು ಸೂಜಿ ಹಾಕಿ ವೈನ್ಸ್ ಅಲ್ಲಿ ಅದನ್ನು ಕೊಡ್ತೀವಿ. ಅದು ಚಿಕ್ಕ ವೈನ್ಸ್ ಎಲ್ಲ ಬಂದು ಸೈಡ್ ಬ್ರಾಂಚಸ್ ಎಲ್ಲ ಇರೋದೆಲ್ಲ ಬಂದು ಕ್ಲೋಸ್ ಆಗಿ ಮತ್ತೆ ಅದು ಇದಾಗುತ್ತೆ. ಅದಕ್ಕೂ ಅದು ಆ ಸೈಡ್ ಬ್ರಾಂಚಸ್ ಎಲ್ಲ ಟ್ರೀಟ್ಮೆಂಟ್ ಆಗ್ಬಿಡ್ತದೆ ಅದಕ್ಕೆ. ಓಕೆ, ಇದು ಇನ್ವೇಸಿವ್ ಟ್ರೀಟ್ಮೆಂಟ್ ಆಯ್ತು. ನಾನ್ ಇನ್ವೇಸಿವ್ ಸರ್ಜರಿನೇ ಇಲ್ಲ, ಹಾಗೆ ಈ ಸ್ಟಾಕಿಂಗ್ಸ್ ಹಾಕೊಂಡ್ರೆ ನಡೆಯುತ್ತೆ ಅಂತ ಕೆಲವರು ಹೇಳ್ತಾರೆ. ಅದು ಯಾವ ಸ್ಟೇಜ್ ಅಲ್ಲಿ ಮತ್ತೆ ಲೆಗ್ ಎಲಿವೇಶನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ? ಈಗ ಈ ಹಿನ್ನೆಲೆಯಲ್ಲಿ ಇದು ಬಂದು ಈಗ ಕರೆಂಟ್ ಇದೆ ಅಂದ್ರೆ ಎಲ್ಲರೂ ಬಂದು ನಡಿಬೇಕು, ಓಡಾಡಬೇಕು, ಆಕ್ಟಿವ್ ಕೆಲಸ ಮಾಡಬೇಕು. ಯಾರಿಗೂ ಬಂದು ಕಾಲೆಲ್ಲ ಮೇಲೆ ಇಟ್ಕೊಂಡು ಇರಕ್ಕಾಗೋದು ಸಾಧ್ಯನೇ ಇಲ್ಲ. ಎಲ್ಲರೂ ಕೆಲಸ ಮಾಡಲೇಬೇಕಾಗುತ್ತೆ, ಕೆಲಸ ಮಾಡಕ್ಕೆ ನಿಂತ್ಕೋಬೇಕಾಗುತ್ತೆ. ಸೊ ಇವರೆಲ್ಲ ಬಂದು ಅದು ನಿಂತ್ಕೊಂಡು ಕೆಲಸ ಮಾಡಬೇಕು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟೇಜ್ 1 ಇದು ಒಂದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5, ಸ್ಟೇಜ್ 6 ಇದೆ. ಸ್ಟೇಜ್ 1, 2 ಅಲ್ಲಿ ಬೇಕಾದ್ರೆ ಅವರಿಗೆ ಅದು ಸಿಂಪ್ಟಮ್ಸ್ ಮೈಲ್ಡ್ ಇರ್ತದೆ, ಡಿಸ್ಕಂಫರ್ಟ್ ಇರ್ತದೆ, ತುಂಬಾ ಹೊತ್ತು ನಿಂತ್ಕೊಂಡ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಬರ್ತದೆ. ಅಂತವರು ಬಂದು ಸ್ಟಾಕಿಂಗ್ಸ್ ಹಾಕೊಂಡು ಮ್ಯಾನೇಜ್ ಮಾಡಬಹುದು, ಸ್ವಲ್ಪ ಮುಂದೆ ತಳ್ಳಬಹುದು. ಬಟ್ ಸರಿಯಾಗಲ್ಲ. ಸ್ಟಾಕಿಂಗ್ಸ್ ಹಾಕೊಂಡ್ರೆ ಅದು ಬಂದು ಅದು ಪ್ರಾಬ್ಲಮ್ ಸರಿಯಾಗಲ್ಲ, ವೆರಿಕೋಸ್ ವೈನ್ ಸರಿಯಾಗುದಿಲ್ಲ. ಅದೇನಂದ್ರೆ ಸುಮ್ನೆ ಎಕ್ಸ್ಟರ್ನಲ್ ಕಂಪ್ರೆಷನ್ ಮ್ಯಾನೇಜ್ ಮಾಡಕ್ಕೆ ಅಷ್ಟೇ. ನೀವು ಕಾಫ್ ಮಸಲ್ ಎಲ್ಲ ಕಾಂಟ್ರಾಕ್ಟ್ ಮಾಡುವಾಗ ಎಕ್ಸ್ಟರ್ನಲ್ ಕಂಪ್ರೆಷನ್ ಕೊಟ್ಟಾಗ ಅದು ಬ್ಲಡ್ ಮೇಲೆ ಹೋಗುತ್ತೆ. ಸೊ ಅಷ್ಟೇ ಹೊತ್ತು ಬೇರೆ ಅದರಿಂದ ಬಂದು ಬೇರೆ ಏನು ಬೆನಿಫಿಟ್ ಏನಿಲ್ಲ ಅದು ಅಷ್ಟು. ಸೊ ಸ್ಟಾಕಿಂಗ್ಸ್ ಇಸ್ ಜಸ್ಟ್ ಅ ಟೆಂಪರರಿ ಸೊಲ್ಯೂಷನ್ ಅಷ್ಟೇ, ಅದು ಪರ್ಮನೆಂಟ್ ಇದಿಲ್ಲ, ಕ್ಯೂರ್ ಆಗೋದಿಲ್ಲ, ಸಪೋರ್ಟ್ ಆಗುತ್ತೆ ಅಷ್ಟೇ. ಅದು ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಇರ್ತದೆ ಅದು ಹಾಕೊಳ್ಳುವಾಗ ಅಷ್ಟೇ. ಲೆಗ್ ಎಲಿವೇಶನ್ ಇಂದ ಹೆಲ್ಪ್ ಆಗುತ್ತಾ? ಲೆಗ್ ಎಲಿವೇಶನ್ ಅಂದ್ರೆ ರಾತ್ರಿ ಹೊತ್ತು ಮಲಗಿದಾಗ ಎಲಿವೇಶನ್ ಮಾಡಬಹುದು. ಅದು ಊತ ಇದ್ರೆ ಅದು ಕಡಿಮೆ ಆಗುತ್ತೆ. ಬಟ್ ಬೆಳಗ್ಗೆ ಹೊತ್ತು ಯಾರಿಗೆ ಆಗುತ್ತೆ? ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಇಲ್ಲದಿದ್ದರೆ ಹೆಂಗೆ ಜೀವ ಹೆಂಗೆ? ಸೊ ಅವ್ರಿಗೆಲ್ಲ ಬಂದು ಲೆಗ್ ಎಲಿವೇಟ್ ಮಾಡಂತ ಹೇಳಿದ್ರೆ ಹೇಳೋದು ಈಸಿ, ಬಟ್ ಅದು ಆ ತರ ಯಾರು ಮಾಡಕ್ ಆಗೋದಿಲ್ಲ. ಸೊ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಬಟ್ ಆ ತರ ಇರಕ್ಕಾಗೋದಿಲ್ಲ. ಯಾರಿಗಾಗುತ್ತೆ? ಎಲ್ಲರೂ ಮೂವ್ ಆಗ್ಬೇಕು, ಮಾಡಬೇಕು. ಮೂವ್ಮೆಂಟ್ ಇಲ್ಲದಿದ್ರೆ ಏನು ಕೆಲಸನೇ ಮಾಡಕ್ಕಾಗಲ್ಲ. ಸೊ ವಯಸ್ಸಾದವರಿಗೆ ಹೇಳ್ಬೋದು, ಬಟ್ ಚಿಕ್ಕ ವಯಸ್ಸಲ್ಲಿ ಇರೋರು ಅವರೆಲ್ಲ ಮಾಡಕ್ಕಾಗೋದಿಲ್ಲ. ಅಂಡ್ ಇದು ಒಂದು ಸ್ಟ್ಯಾಂಡಿಂಗ್, ತುಂಬಾ ಸ್ಟ್ಯಾಂಡಿಂಗ್ ಇರೋರ್ಗೂ ಕೂಡ ಸಮಸ್ಯೆ, ತುಂಬಾ ಸಿಟ್ಟಿಂಗ್ ಇರೋರ್ಗೂ ಕೂಡ ಸಮಸ್ಯೆ ಆಗತ್ತಾ ವೆರಿಕೋಸ್? ಅದು ಸಿಟ್ಟಿಂಗ್ ಇರೋರು ಅಂದ್ರೆ ಒಳಗಡೆ ಬಂದು ಅವ್ರಿಗೆ ಏನಾಗುತ್ತೆ, ಕೂತ್ಕೊಂಡು ಕೆಲಸ ಮಾಡೋರ್ಗೆ ಏನಾಗುತ್ತೆ, ಕೆಲವರಿಗೆ ಬಂದು ಎಸಿಂಪ್ಟಮ್ಯಾಟಿಕ್ ಡೀಪ್ ವೈನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ.
ಆ ಥರ ಬಂದು ಏನಾಗುತ್ತೆ ಅವರಿಗೆ ಗೊತ್ತಾಗಲ್ಲ, ಕೂತು 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 ಬ್ಲಡ್ ಮಸಲ್ಸ್ ಕಂಟ್ರಾಕ್ಟ್ ಆಗಲ್ಲ, ಮತ್ತು ಕಾಫ್ ಮಸಲ್ ಪಂಪು ಕೆಲಸ ಮಾಡಲ್ಲ. ಆವಾಗ ಏನಾಗುತ್ತೆ, ಕೆಲವರಿಗೆ ಬಂದು ಅದು ಒಳಗಡೆನೆ ಅದು ಗೊತ್ತಿಲ್ಲದೆ ಬಂದು ಅವರಿಗೆ ಕ್ಲಾಟ್ ಆಗಿ ಫಾರ್ಮ್ ಆಗಿ ಮತ್ತೆ ಅದು ವೆರಿಕೋಸ್ ವೈನ್ಸು ಡೆವಲಪ್ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದಕ್ಕೆ ಬಂದು ಏನು ಮಾಡಬೇಕು, ಇವರೆಲ್ಲ ಕಂಪ್ಯೂಟರ್ ಪ್ರೊಫೆಷನಲ್ಸ್ ಎಲ್ಲ ಬಂದು ಕೂತ್ಕೊಂಡು ಕೆಲಸ ಮಾಡುವಾಗ ಅಟ್ಲೀಸ್ಟ್ 1 ಗಂಟೆಯಲ್ಲಿ ಒಂದು 5 ನಿಮಿಷ 10 ನಿಮಿಷ ಎದ್ದು ಓಡಾಡಬೇಕು. ಓಡಾಡ್ಬಿಟ್ಟು ಮತ್ತೆ ವಾಪಸ್ ಕೂತ್ಕೊಂಡು ಕೆಲಸ ಮಾಡ್ಬೋದು. ಕೆಲವರಿಗೆ ಈಗ ಏನಂದರೆ ನಿಂತ್ಕೊಂಡು ಕಂಪ್ಯೂಟರು ಮೇಲೆ ಅದು ಹೆಡ್ ಲೆವೆಲಲ್ಲಿ ಇಟ್ಕೊಂಡು ಕಾಲಿಗೆ ಬಂದು ಅದು ಮೂವ್ಮೆಂಟ್ ಪ್ಯಾಡ್ ಅಂತ ಸಿಗುತ್ತದೆ. ಅದು ಕಾಲಲ್ಲಿ ಅದು ಮೂವ್ಮೆಂಟ್ ಪ್ಯಾಡ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಆವಾಗ ಬಂದು ಅವರಿಗೆ ಕಾಫ್ ಮಸಲು ಕೆಲಸ ಮಾಡ್ತದೆ, ಪಂಪ್ ಮಾಡ್ತಾ ಇರ್ತದೆ. ಸೊ ಆವಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಏನು ತೊಂದರೆ ಇರೋದಿಲ್ಲ. ಈಗೆಲ್ಲ ಬಂದು ಆ ಥರ ಪ್ಯಾಡ್ಸ್ ಎಲ್ಲ ಬಂದಿದೆ. ಅದು ಕಾಲಿಗೆ ಪ್ಲಾಂಕ್ ಥರ ಅದು ಕರುಡು ಅದು ಪ್ಲಾಟ್ಫಾರ್ಮ್ ಅದ್ರ ಮೇಲೆ ನಿಂತ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಡು ಮಾಡ್ತಾ ಏನಾಗುತ್ತೆ, ಬ್ಲಡ್ ಬಂದು ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ. ಸೊ ಅದು ಆವಾಗ ಊತ ಎಲ್ಲ ಬರೋದಿಲ್ಲ ಅದು. ಬಟ್ ಕೂತ್ಕೊಂಡು ಮಾಡೋವರಿಗೆ ಬಂದು ವೆರಿಕೋಸ್ ವೈನ್ಸ್ ಬರೋದು ಕ್ಲಾಟಿಂದ, ಅದು ಸೆಕೆಂಡ್ರಿ ವೆರಿಕೋಸ್ ವೈನ್ಸ್. ಸೊ ಈಗ ಕುತ್ಕೊಂಡು ಕೆಲಸ ಮಾಡೋರು ಒಂದು ನೀವು ಹೇಳಿದ್ರಿ ಗಂಟೆಗೆ ಒಂದ್ಸಲಿ ನಾನು ಒಂದು ರೌಂಡ್ ಈ ಕಡೆ ಹೋಗಿ ಹೋಗಿ ಬರಬೇಕು ಅಂತ. ಇನ್ನು ಕುತ್ಕೊಂಡಾಗ್ಲೂ ಕೂಡ ಏನ್ ಮಾಡ್ಬೋದು, ನಾನು ಚೆಕ್ ಮಾಡ್ತಿದ್ದಾಗ ನಿಮ್ಗೆ ಪ್ರೋಗ್ರಾಮ್ ಮಾಡಕ್ ಚೆಕ್ ಮಾಡ್ತಿದ್ದಾಗ ಈ ತರ ಮಾಡಿ ಅಂತ. ಅದು ಕೂತ್ಕೊಂಡು ಈಗ ಪ್ರಯಾಣ ಮಾಡ್ತೀವಲ್ಲ, ಲೆಗ್ ಪಂಪ್ ಮಾಡಿ. ಈಗ ನಾವೇನ್ ಮಾಡ್ತೀವಿ, ಈಗ ಏರೋಪ್ಲೇನ್ ಅಲ್ಲಿ ಪ್ರಯಾಣ ಮಾಡ್ತೀವಿ, ಇಲ್ಲದಿದ್ರೆ ಇದು ಕಾರಲ್ಲಿ ಪ್ರಯಾಣ ಮಾಡ್ತೀವಿ, ಇಲ್ಲದಿದ್ರೆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತೀವಿ. ಆವಾಗ ಮಾಡುವಾಗ ಆ ಕಾಲು ಪಾದವನ್ನು ಹಿಂಗೆ ಮಾಡ್ತಾ ಇರ್ಬೇಕು. ಅವಾಗ ಹಿಮ್ಮಡಿ ಲಿಫ್ಟ್ ಮಾಡಿ ಈ ತರ ಮಾಡಿದ್ರೆ ಸಿಟ್ಟಿಂಗ್ ಕಾಫ್ ರೈಸ್ ತರ ಇದು ಸಿಟ್ಟಿಂಗ್ ಕಾಫ್ ರೈಸ್ ತರ ಹಿಂಗೆ ಕಾಲ್ ಮೇಲೆ ಹಿಂಗೆ ಎತ್ತೋದು. ಈ ತರ ಮಾಡಿದ್ರೆ ಅವ್ರಿಗೆ ಅವಾಗ ಕಾಫ್ ಮಸಲ್ ಪಂಪ್ ಆಗುತ್ತೆ, ಅವಾಗ ಬ್ಲಡ್ ಎಲ್ಲ ಮೇಲೆ ಹೋಗುತ್ತೆ. ಸೊ ಅವಾಗ ಬಂದು ಕ್ಲಾಟ್ ಆಗೋದಕ್ಕೆ ಚಾನ್ಸ್ ಕಡಿಮೆ. ಅದು ಲಾಂಗ್ ಜರ್ನಿ ಮಾಡುವಾಗ ಅದು ಮಾಡ್ಬೇಕು. ಇಲ್ಲದಿದ್ರೆ ಅದು ಏನಾಗುತ್ತೆ, ಕೆಲವರಿಗೆ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಚಾನ್ಸ್ ಇದೆ. ಇದು ಎಷ್ಟು ಪಾಪ್ಯುಲೇಷನ್ ಅಲ್ಲಿ ಬರುತ್ತೆ ಇದು, ಅಂದ್ರೆ ಈ ವೆನಸ್ ಇನ್ಸಫಿಷಿಯನ್ಸಿ ವೆರಿಕೋಸ್ ವೇನ್ ಆಗಿರ್ಬೋದು ಅಥವಾ ಈ ತರ ವೇನ್ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಎಷ್ಟು ಅಡಲ್ಟ್ಸ್ ಅಲ್ಲಿ ತಿಳಿದ ಮಟ್ಟಿಗೆ ಬಂದು ಈಗ ಬಂದು ಕೂತ್ಕೊಂಡು ಕೆಲಸ ಮಾಡೋರು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾರಿಗೂ ಬಂದು ಇದ್ರ ಬಗ್ಗೆ ಇದು ವೆರಿಕೋಸ್ ವೇನ್ಸ್ ಬಗ್ಗೆ ಮತ್ತೆ DVT ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಈಗ ಸಾಮಾನ್ಯವಾಗಿ ಹೇಳಿದ್ರೆ ಈಗ ಒಂದು 30 to 40% ಜನರಿಗೆ ಬಂದು ವೀನಸ್ ಪ್ರಾಬ್ಲಮ್ ಇರುತ್ತದೆ. ಇದರಲ್ಲಿ 90%ಗೆ ಬಂದು ಎಸಿಂಪ್ಟಮ್ಯಾಟಿಕ್ ಅಂದ್ರೆ ಅವರಿಗೆ ಬಂದು ಸಿಂಪ್ಟಮ್ಸ್ ಏನು ಇರೋದಿಲ್ಲ, ಬಟ್ ವೆರಿಕೋಸ್ ವೈನ್ಸ್ ಇರ್ತದೆ. ಇವರೆಲ್ಲ ಬಂದು ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಇರೋರು. 10% ಅದರಲ್ಲಿ ಮಾತ್ರ ಅವರಿಗೆ ಬಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ. ಕ್ಲಾಟು ಅದೆಲ್ಲ ಆಗುತ್ತೆ, ಅದು ಪಿಗ್ಮೆಂಟೇಷನ್ ಆಗುತ್ತೆ, ಮತ್ತೆ ಇದು ಅಲ್ಸರ್ ಆಗುತ್ತೆ, ಹುಣ್ಣು ಬರೋದು, ಅದೆಲ್ಲ ಬಂದು 10%. ಅದು ಅವರೆಲ್ಲ ಬಂದು ಆಟೋಮೆಟಿಕ್ ಆಗಿ ಬರ್ತಾರೆ, ಹಾಸ್ಪಿಟಲ್ಗೆ ಬರ್ತಾರೆ. ಸೊ ಮೆಜಾರಿಟಿ ಪೇಷಂಟ್ಸ್ಗೆ ಬಂದು ಸಿಂಪ್ಟಮ್ಸ್ ಇರೋದ್ರಿಂದ ಅವ್ರು ಬಂದು ನೆಗ್ಲೆಕ್ಟ್ ಮಾಡ್ಕೊಂಡು ಜಾಸ್ತಿ ಆದ್ಮೇಲೆ ಬರ್ತಾರೆ. ಜಾಸ್ತಿ ಇದು ಸ್ಟೇಜ್ 5, 6 ಅಲ್ಲಿ ಬರ್ತಾರೆ. ಆವಾಗ ಪಿಗ್ಮೆಂಟೇಷನ್ ಇರ್ತದೆ, ಆವಾಗ ಹುಣ್ಣು ಇರ್ತದೆ. ಆ ಪರಿಸ್ಥಿತಿಯಲ್ಲಿ ಬರ್ತಾರೆ ಅವರು. ಸೊ ಈಗ ತುಂಬಾ ನಿಂತ್ಕೊಂಡೇ ಇರೋರಿಗೆ, ಓಡಾಡಲ್ಲ ಬಟ್ ನಿಂತ್ಕೊಂಡೇ ಇದೆ, ಕಂಡಕ್ಟರ್ ಕೆಲಸ, ಅಂಗಡಿಯಲ್ಲಿ ಶಾಪ್ ಕೀಪರ್ ಕೆಲಸ, ನಿಂತ್ಕೊಂಡೇ ಇರ್ತಾರೆ, ಅವ್ರಿಗೂ ಸಮಸ್ಯೆ. ಅಂಡ್ ತುಂಬಾ ಹೊತ್ತು ಕುತ್ಕೊಂಡಿರೋರ್ಗೂ ಕೂಡ ಸಮಸ್ಯೆ, ಚಾನ್ಸಸ್ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಲ್ವಾ. ಸೊ ಈ ತರದವರು ಪೀರಿಯಾಡಿಕ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಎಷ್ಟು ಟೈಮ್ಗೆ ಒಂದ್ಸಲಿ ಮಾಡಿಸ್ಕೋಬೇಕು, ಹೇಗೆ? ಈಗ ತುಂಬಾ ಬಂದು ನಿಂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರು ಬಂದು ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ಎಲ್ಲ ಬಂದು ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಬಂದು ಒಂದ್ಸಲ ತಪಾಸಣೆ ಮಾಡಿಕೊಂಡ್ರೆ ಹಾಸ್ಪಿಟಲ್ಗೆ ಬಂದು ಪ್ರಿಫರಬ್ಲಿ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಬಂದು ನೋಡ್ಸ್ಕೊಂಡು ಹೋದರೆ ಬೆಟರ್. ಬಿಕಾಸ್ ಆವಾಗ ನಾವು ಇಮಿಡಿಯೇಟ್ ಬಂದು ಏನು ಮಾಡ್ತೀವಿ, ಏನಾದರೂ ಸಸ್ಪಿಷನ್ ಕಂಡು ಬಂದರೆ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಎಕ್ಸಾಕ್ಟ್ ಏನು ಸ್ಟೇಜಲ್ಲಿ ಇದ್ದಾರೆ, ಯಾವ ಸ್ಟೇಜಲ್ಲಿ ಇದ್ದಾರೆ ಅವರು, ಅವ್ರಿಗೆ ಏನು ಮಾಡಬೇಕು, ಅದು ಕಂಪ್ರೆಷನ್ ಟ್ರೀಟ್ಮೆಂಟ್ ಕೊಡಬೇಕಾ, ಇಲ್ಲ ಅದು ಬೇರೆ ಏನಾದರೂ ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಬೇಕಾ ಅನ್ನೋದು ಗೊತ್ತಾಗುತ್ತೆ. ಬಟ್ ಈ ಥರ ನಿಂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರೆಲ್ಲ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಅವರೆಲ್ಲ ಬಂದು ಈ ಸಿಂಪ್ಟಮ್ಸ್ ಎಲ್ಲ ಬಂದು
ಅವ್ರಿಗೆ ಗೊತ್ತಿರಬೇಕು ವೆರಿಕೋಸ್ ವೈನ್ ಅಂದ್ರೆ ಏನು ಅವ್ರು ನೋಡ್ಕೊಳ್ತಿರ್ಬೇಕು. ಹೌದೌದು, ನೋಡ್ತಾ ಇರ್ಬೇಕು ಅವರು. ಅದು ಏನಾದ್ರು ಕಂಡು ಬಂದ್ರೆ ಸಣ್ಣ ಡೌಟ್ ಬಂದ್ರೂ ಚೆಕ್ ಮಾಡಿಸ್ಕೋಬೇಕು. ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಏನಂದ್ರೆ ಕೆಲವರಿಗೆ ದಡೀರ್ ಅಂದ್ಬಿಟ್ಟು ಕ್ಲಾಟ್ ಆಗುತ್ತೆ. ಆಕ್ಚುಲಿ ಬ್ಲೀಡಿಂಗ್ ಇಂದ ಕ್ಲಾಟ್ ಆಗೋದೇ ಡೇಂಜರಸ್, ಅಪಾಯ ಅದು. ಅದು ಕ್ಲಾಟ್ ಬಂದು ಏನಂದ್ರೆ ಜಾರಿ ಲಂಗ್ಸ್ಗೆ ಹೋಗೋದಕ್ಕೆ ಚಾನ್ಸ್ ಇದೆ. ಸೊ ನನ್ನ ತಿಳಿದ ಮಟ್ಟಿಗೆ ಈ ಪ್ರಪಂಚದಲ್ಲಿ ತುಂಬಾ ಜನ ಬಂದು ಸತ್ತೋಗೋದು ಕ್ಲಾಟ್ ಇಂದ, ಬ್ಲೀಡಿಂಗ್ ಇಂದ ಇಲ್ಲ. ಹಾರ್ಟ್ ಅಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿದಾಗ ಹಾರ್ಟ್ ಒಳಗಡೆ ಇರೋದು ಬ್ಲಡ್ ಪೈಪಲ್ಲಿ ಕ್ಲಾಟ್ ಆಗುತ್ತೆ, ಕ್ಯಾರನರಿ ಆರ್ಟಲ್ಲಿ. ಲಂಗ್ಸು ಬ್ಲಡ್ ಪೈಪಲ್ಲಿ ಕ್ಲಾಟ್ ಆಗೋದು, ಪಲ್ಮರಿ ಎಂಬಾಲಿಸಮ್, ಇದೆಲ್ಲ ತುಂಬ ಕಾಮನ್. ಇದರಿಂದಾನೇ ಬಂದು ಜಾಸ್ತಿ ಜನ ಬಂದು ಸತ್ತೋಗ್ತಾರೆ. ಬ್ಲೀಡಿಂಗ್ ಕಡಿಮೆ. ಬ್ಲೀಡಿಂಗ್ ಆಗೋದು ಯಾವಾಗ? ಇಂಜುರಿ ಆಗುವಾಗ, ಗಾಯ ಆಗುವಾಗ. ಸೊ ಕ್ಲಾಟಿಂದಾನೇ ಬಂದು ಅಪಾಯ ಜಾಸ್ತಿ. ಸೊ ಸರ್, ಈಗ ಇಷ್ಟೊತ್ತು ನಿಮ್ಮ ಮಾತು ಕೇಳಿದ್ಮೇಲೆ ನಮಗೆ ಓಕೆ, ಈ ಟ್ರೀಟ್ಮೆಂಟಲ್ಲಿ ಹೆಚ್ಚು ಸಂದರ್ಭಗಳಲ್ಲಿ ಲೇಸರ್ ಥೆರಪಿ ಅನ್ವಯ ಆಗುತ್ತಲ್ವಾ, ಅಪ್ಲಿಕೇಬಲ್ ಆಗುತ್ತೆ. ಸೊ ಇದು ಎಷ್ಟು ಸೇಫ್? ಕ್ವಶನ್ ನಂಬರ್ 1, ಎಷ್ಟು ಸೇಫ್ ಅನ್ನೋದು ಒಂದು. ಜೊತೆಗೆ ಇನ್ನೊಂದು ಪ್ರಶ್ನೆ, ಈಗ ಕೆಲವರಿಗೆ ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಲಿವರ್ ಹೋದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇರೆದು ಹಾಕೋಬೇಕು, ಬೇರೆ ಲಿವರ್ ಇಲ್ಲ ಡೋನರ್ ಸಿಕ್ಕಿದ್ರೆ, ಹಾರ್ಟ್ ಡೋನರ್ ಸಿಕ್ಕಿದ್ರೆ, ಈ ಥರದೆಲ್ಲ ಇದೆ. ಈ ವೇನ್ಸ್ಗೆ ಆ ಥರದ ಆಪ್ಷನ್ನೇ ಇಲ್ವಾ? ರಿಪ್ಲೇಸ್ಮೆಂಟು ಅಥವಾ ರಿಪೇರ್ ಆಗಲ್ವಾ? ಈಗ ಒಂದು ಅಷ್ಟು ದೊಡ್ಡ ವೇನ್ ಇದೆ, ಅದನ್ನ ಕಂಪ್ಲೀಟ್ ಮುಚ್ಚಿಬಿಟ್ರೆ, ಪರ್ಮನೆಂಟ್ಲಿ ಕ್ಲೋಸ್ ಮಾಡಿದ್ರೆ ಅದೊಂದು ಪಾರ್ಟೇ ಇಲ್ಲ ಅಂತ ಆಗುತ್ತಲ್ಲ, ಅದರಿಂದ ಏನು ಡ್ಯಾಮೇಜ್ ಆಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ, ಡೌಟ್ ಬರುತ್ತೆ. ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಇದು ಬಂದು ತುಂಬಾ ಮುಖ್ಯ. ಅದು ಈಗ ಏನಂದ್ರೆ, ನಾವು ಬಂದು ಈಗ ವೆಯ್ನ್ ಬಂದು ಈಗ ಈ ವೆರಿಕೋಸ್ ವೆಯ್ನ್ ಬಂದು ಅದು ಕಾಯಿಲೆ ಬಂದಿರೋದು ವೆಯ್ನ್. ಅದು ಅಂದ್ರೆ ಅದು ಬಂದು ಊದ್ಕೊಳ್ಳುತ್ತದೆ, ಕೆಲಸ ಮಾಡ್ತಾ ಇಲ್ಲ. ಸೊ ಅದರಿಂದ ಬಂದು ಅದಕ್ಕೆ ಬಂದು ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಕೆಲವರಿಗೆ ಬಂದು ಏನಾಗುತ್ತೆ, ಮೈನರ್ ವೆರಿಕೋಸಿಟೀಸ್ ಇರುತ್ತದೆ. ಬರೀ ಮಾತ್ರ ನಾವೇನು ಹೇಳ್ತೀವಿ ಪರ್ಫರೇಟರ್ ಇನ್ಕಾಂಪಿಟೆನ್ಸು, ಅದು ಮಂಡಿ ಕೆಳಗಡೆ. ಕೆಲವರಿಗೆ ತೈಯಲ್ಲಿ ಇರೋದು ವೆಯ್ನ್ಸ್ ಎಲ್ಲ ನಾರ್ಮಲ್ ಇರ್ತದೆ. ಎಲ್ಲರೂ ಹೋಗ್ಬಿಟ್ಟು ಎಲ್ಲ ಇದು ಮಿನಿಮಲಿ ಇನ್ವೆಸಿವ್, ಇದರಲ್ಲಿ ಏನಿಲ್ಲ, ಲೇಸರಲ್ಲಿ ಏನು ತೊಂದರೆ ಇಲ್ಲ, ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಏನು ತೊಂದರೆ ಇಲ್ಲ, ಮಾಡಿಸ್ಕೊಳ್ಳೋಣ ಅಂದು ಹೋಗ್ಬಿಟ್ಟು ಮಾಡಿಸ್ಕೊಳ್ತಾರೆ. ಕೆಲವರಿಗೆ ಬಂದು ಅದು ಮೇನ್ ವ್ಯಾಲ್ವ್, ಸಫನೋಫೆಮರಲ್ ಜಂಕ್ಷನ್ ವ್ಯಾಲ್ವ್ ಅಂತ ಹೇಳ್ತೀವಿ ಇಲ್ಲಿ, ಅದು ಬಂದು ಗ್ರೋಯಿನಲ್ಲಿ ಇರ್ತದೆ. ಸೊ ಅದು ಕಾಂಪಿಟೆಂಟ್ ಇದ್ದಾಗ ಅದು ಗೊತ್ತಾಗುತ್ತೆ ನಾವು ಸ್ಕ್ಯಾನಿಂಗ್ ಮಾಡಿದಾಗ. ಏನಂದ್ರೆ ಕೆಲವರಿಗೆ ಈಗ ಸಪೋಸ್ 50 ವರ್ಷ ಆದಮೇಲೆ ಹಾರ್ಟ್ ಡಿಸೀಸ್ ಬರೋಕ್ಕೆ ಚಾನ್ಸ್ ಇದೆ. ಎಲ್ಲರಿಗೂ ಸಾಮಾನ್ಯವಾಗಿ ಬರ್ತದೆ. ಸಕ್ಕರೆ ಕಾಯಿಲೆ ಇರೋರು, ಮತ್ತೆ ಹೈಪರ್ ಟೆನ್ಷನ್ ಇರೋರು, ಸ್ಟ್ರೆಸ್ ಅದೆಲ್ಲ ಬಂದು ಹಾರ್ಟ್ ಡಿಸೀಸ್ ಬಂದೇ ಬರ್ತದೆ. ಆವಾಗ ಬಂದಾಗ ಕೆಲವರಿಗೆ ಬಂದು ಈ ವೈನ್ ಉಪಯೋಗ ಆಗುತ್ತೆ. ಏನಂದ್ರೆ ಈ ವೈನ್ ಅನ್ನು ತಕೊಂಡು ಬೈಪಾಸ್ ಮಾಡ್ತೀವಿ ನಾವು, ಅದರೊಳಗಿಂದ ಒಳಗೆ ಹೋಗ್ಬೇಕು. ಇಲ್ಲ, ಈ ವೈನ್ ಅನ್ನು ತೆಗೆದು ಹಾರ್ಟ್ಗೆ ಬಂದು ಬೈಪಾಸ್ ಮಾಡಕ್ಕೆ ಉಪಯೋಗಿಸ್ತೀವಿ. ಸೊ ಈ ವೈನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಅದರಿಂದಾನೇ ನಾನು ಬಂದು ಎಲ್ಲ ನ್ಯೂಸ್ ಪೇಪರ್ಲೆಲ್ಲ ಬಂದು ಆರ್ಟಿಕಲ್ ಎಲ್ಲ ಬರೆದಿದ್ದೀನಿ. ವೆರಿಕೋಸ್ ವೈನ್ ಅಸೆಸ್ಮೆಂಟ್ ಅಂತ ತುಂಬಾ ಇಂಪಾರ್ಟೆಂಟ್. ಅದು ಕರೆಕ್ಟಾಗಿ ಅಸೆಸ್ಮೆಂಟ್ ಮಾಡೋದು, ಅದರಲ್ಲಿ ಕಾಯಿಲೆ ಇದೆಯಾ, ಕಾಯಿಲೆ ಇಲ್ವಾ, ಅದು ಕಾಯಿಲೆ ಇಲ್ಲ ಆದ್ರೆ ಮೈನರ್ ಟ್ರೀಟ್ಮೆಂಟ್, ಸ್ಕ್ಲಿಯರೋಥೆರಪಿ ಏನಾದರೂ ಮಾಡಿಸ್ಕೊಂಡು ಕೆಳಗಡೆ ಮಂಡಿ ಕೆಳಗಡೆ ಇರೋ ವೈನ್ಸ್ ಎಲ್ಲ ಮಾಡಿಕೊಂಡು ಆ ಸ್ಟಾಕಿಂಗ್ಸ್ ಹಾಕೊಂಡು ತಳ್ಳಬಹುದು. ಯಾಕಂದ್ರೆ ಅದು ವೈನ್ ಬಂದು ಮುಂದೆ ಬಂದು ಯೂಸ್ ಆಗ್ಬೋದು. ಅದನ್ನು ನಾವು ಉಳಿಸ್ಬೇಕು. ಸುಮ್ಮನೆ ನಾವು ಇದೆಲ್ಲ ಮಾಡಿ ಇದು ಮೈನರ್ ಟ್ರೀಟ್ಮೆಂಟು ಲೇಸರ್ ಇಂದ ಏನು ಆಗೋದಿಲ್ಲ ಅಂದ್ಬಿಟ್ಟಲ್ಲ, ಅದು ಸುಟ್ಟುಬಿಟ್ರೆ ಮತ್ತೆ ಅದು ವೈನ್ ಸಿಗೋದಿಲ್ಲ ನಿಮ್ಗೆ. ವೈನ್ ಬೇಕಾಗಿರುವಾಗ ಸಿಗೋಲ್ಲ. ಅದು ಸೊ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಮಾಡಬೇಕು ಅಂತ. ಅದೇ ಇದು ಈ ವೈನ್ಸ್ ಫಸ್ಟ್ ಕಾಯಿಲೆ ಇದೆಯಾ, ದಪ್ಪ ಇದೆಯಾ, ಯಾವ ಸ್ಟೇಜ್ ಅಲ್ಲಿ ಇದೆ, ಇದೆಲ್ಲ ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ಮಾಡೋದಿಲ್ಲ ಇದೆಲ್ಲ ಬಂದು. ಸೊ ಅವರು ಡಾಕ್ಟರ್ಗೆ ಗೊತ್ತಾಗುತ್ತೆ. ಡಾಕ್ಟರ್ ಬಂದು ಅವರೇ ಬಂದು ಸ್ಕ್ಯಾನಿಂಗ್ ಮಾಡಬೇಕು. ಯಾವ ಡಾಕ್ಟರ್ ನೋಡ್ತಾರೆ ಕ್ಲಿನಿಕಲ್ಲಿ, ಆ ಡಾಕ್ಟ್ರೇ ಅದು ಮೆಷಿನ್ ಇಟ್ಕೊಂಡು ನೋಡ್ಬೇಕು. ಈಗ ನನ್ನ ಇದರಲ್ಲಿ ನಾನೇ ಇದು ಡ್ಯೂಪ್ಲೆಕ್ಸ್ ಮೆಷಿನ್ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನೇ ಇದನ್ನ ಹೇಳ್ಬಿಡ್ತೀನಿ. ಸರ್ ಹೇಗೆ ಅಂತ ಹೇಳಿದ್ರೆ, ಈಗ ಬೇರೆ ಯಾವುದೇ ಹಾಸ್ಪಿಟಲ್ಗೆ ಹೋದ್ರೆ ಏನಾಗುತ್ತೆ, ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಡಾಕ್ಟ್ರು. ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ರಿಪೋರ್ಟ್ ತಂದು ಕೊಡಬೇಕು. ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಸ್ಕ್ಯಾನ್ ಮಾಡಿರ್ತಾರೆ. ಬಟ್ ಇವ್ರು ಹೇಗೆ ಅಂದ್ರೆ, ಅದು ಏನೇ ರಿಪೋರ್ಟ್ ಬಂದಿರಲಿ, ಇವ್ರು ಮಷಿನ್ ಇಟ್ಕೊಂಡು ಒಂದ್ಸಲಿ ಇವರೇ ಚೆಕ್ ಮಾಡ್ತಾರೆ ಫಸ್ಟ್ಗೆ.
ಇವ್ರು ಚೆಕ್ ಮಾಡಿ ನಾ ಫಸ್ಟ್ ತಿಳ್ಕೋಬೇಕು ಅಂತ ಹೇಳಿ ಇವರೇ ಮಷಿನ್ ಇಟ್ಕೊಂಡು ಇವರೇ ಸ್ಕ್ಯಾನ್ ಮಾಡಿ ನೋಡಿ ಅರ್ಥ ಮಾಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಮಾಡೋದು ಇವರು. ನೀವು ಹೇಳೋದು ಕರೆಕ್ಟ್. ಏನಂದ್ರೆ ಯಾರು ರೇಡಿಯಾಲಜಿಸ್ಟ್ ಸೋನೋಗ್ರಾಫರ್ ಯಾರು ಇದು ಸ್ಕ್ಯಾನಿಂಗ್ ಮಾಡಿದ್ರು ಅವರಿಗೆ ಬಂದು ಏನಂದ್ರೆ ಅವರು ಬಂದು ಪೇಷಂಟ್ ಹತ್ರ ಬಂದು ಮಾತಾಡಕ್ಕೆ ಬಂದು ಅವರಿಗೆ ಬಂದು ಇಂಟ್ರೆಸ್ಟ್ ಇರೋದಿಲ್ಲ. ಅವರು ಸುಮ್ಮನೆ ಟೆಕ್ನಿಷಿಯನ್ ಮಾಡ್ಬಿಟ್ಟು ಆರ್ಡರ್ ಬಂದಿದೆ ಮಾಡ್ತೀನಿ, ರಿಪೋರ್ಟ್ ಕೊಡ್ತೀನಿ, ಹೋಗ್ತೀನಿ, ಅವ್ರಿಗೆ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾರೆ. ಪೇಷಂಟ್ ಹತ್ರ ಒಂದು ಮಾತಾಡಿದ್ರೆ ಗೊತ್ತಾಗುತ್ತಲ್ಲ ಅವ್ರಿಗೆ ಏನ್ ಕಷ್ಟ, ಏನ್ ತೊಂದರೆ ಇರೋದು, ಅವರಿಂದ ಏನು ಎಕ್ಸ್ಪೆಕ್ಟೇಷನು, ಅದೆಲ್ಲ ಬಂದು ಅವ್ರಿಗೆ ಅದು ಬಂದು ಕ್ಲಿನಿಷಿಯನ್ಗೆ ಗೊತ್ತಾಗುತ್ತೆ. ಸೊ ಅವರೇ ಪರ್ಫೆಕ್ಟ್ ಮ್ಯಾನ್ ಅಸೆಸ್ ಮಾಡೋದಕ್ಕೆ. ಸೊ ಅವರೇ ಬಂದು ಅದು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಕ್ಲಾರಿಟಿ ಸಿಗುತ್ತದೆ. ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಇವರಿಗೆ, ಯಾವ ಥರ ಮೊಡಾಲಿಟಿ, ಸ್ಕ್ಲೀರೋಥೆರಪಿಲಿ ಮಾಡ್ಬೋದಾ, ಇಲ್ಲದಿದ್ರೆ ಬಂದು ಮಿನಿಮಲಿ ಇನ್ವೇಸಿವ್ ಲೇಸರ್ ಟ್ರೀಟ್ಮೆಂಟ್, ಗ್ಲೂ ಥೆರಪಿನ ಎಲ್ಲ ಗೊತ್ತಾಗುತ್ತೆ. ಸೊ ಅದರಿಂದ ಬಂದು ಸ್ಕ್ಯಾನಿಂಗ್ ಬಂದು ಕ್ಲಿನಿಷಿಯನ್ನೇ ಮಾಡಬೇಕು, ಬಹಳ ಮುಖ್ಯ ಅದು. ಓಕೆ ಸರ್, ಅದೇ ಈಗ ನೆಕ್ಸ್ಟ್ ಅದನ್ನ ರಿಪೇರಿ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದೊಂದು. ಇನ್ನೊಂದು ತೆಗೆದ್ರೆ ರಿಮೂವ್ ಮಾಡಿದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ಗೆ ಓಕೆ ಡೀಪ್ ವೇನೆ ಮಾಡುತ್ತಾ, ಏನು ಪ್ರಾಬ್ಲಮ್ ಆಗಲ್ವಾ, ಹೇಗೆ? ಇಲ್ಲ, ಈಗ ವೆರಿಕೋಸ್ ವೈನ್ ಟ್ರೀಟ್ಮೆಂಟ್ ಆಗಿದ ಮೇಲೆ ಬ್ಲಡ್ ಎಲ್ಲ ಬಂದು ಸುಮಾರು ವೈನ್ಸ್ಗಳು ಇರ್ತದೆ. ನಾವು ಬಂದು ಇದು ಮಾಡೋದು ಬಂದು ಬರೀ ಕಾಯಿಲಿರೋದು ವೈನ್ಸ್ಗೆ, ವೈನ್ಸ್ ಅಲ್ಲೇ ಬಂದು ತುಂಬಾ ಬ್ರಾಂಚಸ್ ಇರ್ತದೆ. ಬೈಪಾಸಿಂಗ್ ದಿಸ್ ಒನ್, ಅದೆಲ್ಲ ಬೈಪಾಸ್ ಕೊಲಾಟ್ರಲ್ ಚಾನೆಲ್ಸ್ ಅಂತ ಹೇಳ್ತೀವಿ, ಆ ಥರ ಇರ್ತದೆ. ಸೊ ಅದೆಲ್ಲ ದೇವರು ಕೊಟ್ಟಿದ್ದಾರೆ ನಮಗೆ. ಸೊ ಅದರಿಂದ ಬಂದು ಸರ್ಕ್ಯುಲೇಷನ್ ವಾಪಸ್ ಹೋಗೋದು ಬ್ಲಡ್ಗೆ ಏನು ಮೇಜರ್ ಪ್ರಾಬ್ಲಮ್ ಬರೋದಿಲ್ಲ. ಪ್ಲಸ್ ಅದು ಇದು ಬೇರೆ ಒಳಗಡೆ ಡೀಪ್ ವೈನ್ಸ್ ಬೇರೆ ಇರ್ತದೆ, ಅದರಿಂದ ಬಂದು ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಡೀಪ್ ವೈನ್ ಮೂಲಕ ಹೋಗುತ್ತೆ, ವಾಪಸ್ ಹೋಗುತ್ತೆ. ಸೊ ಅದರಿಂದ ಬಂದು ಈಗ ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಂದು ಅಪಾಯ ಏನು ಆಗೋದಿಲ್ಲ. ಮತ್ತೆ ನಾನು ನೋಡ್ತಿದ್ದೆ ಸರ್, ಗೊತ್ತಿಲ್ಲ ನನಗೆ, ನೀವು ಹೇಳಿ ಬ್ಲಡ್ ರಿಟರ್ನ್ ಮಾಡೋ ವಿಚಾರಕ್ಕೆ ಲೆಗ್ಗಿಂದ ಸೂಪರ್ಫಿಷಿಯಲ್ ವೇನ್ಸ್ 10 to 15% ಅಷ್ಟೇ, 80 to 90% ಡೀಪ್ ವೇನೇ ಮಾಡುತ್ತೆ ಅಂತ ನಾನು ನೋಡಿದೆ. ಹೌದಲ್ವಾ? ಹೌದು, ನೀವು ಹೇಳೋದು ಕರೆಕ್ಟ್. ಬಿಕಾಸ್ ಮೈನ್ ಅಂದ್ರೆ ಚಾನೆಲ್ ಅಂದ್ರೆ ಬಂದು ಡೀಪ್ ವೈನ್ಸ್, ಅದೇ ಬಂದು ಅದು ಡೀಪ್ ವೈನ್ ಸುತ್ತಲೂ ಬಂದು ಮಸಲ್ಸ್ ಇರೋದ್ರಿಂದ ಅದೇ ಪಂಪ್ ಮಾಡೋದು. ಇದು ಏನಂದ್ರೆ ಸೂಪರ್ಫಿಷಿಯಲ್ ವೈನ್ಸ್ ಅಲ್ಲಿ ಇರೋದು ಬ್ಲಡ್ ವಾಪಸ್ ಹೋಗೋದು, ಅದು ವ್ಯಾಲ್ವ್ ಸಿಸ್ಟಮ್ಸ್ ಇದೆ, ಮತ್ತೆ ಅದು ನೆಗೆಟಿವ್ ಪ್ರೆಷರ್ ಅದರಿಂದ ಬಂದು ಹೋಗೋದೇ ಬಿಟ್ಟು ಬಟ್ ಬೇರೆ ಏನು ಇದಿರೋದಿಲ್ಲ ಅದರಲ್ಲಿ. ಸೊ ಬಟ್ ಮೈನ್ ವೈನ್ ಬಂದು ಡೀಪ್ ವೈನ್, ಆ ವೈನ್ಸ್ ಡೀಪ್ ವೈನ್ ಚೆನ್ನಾಗಿದ್ರೆ ಸಾಕು. ಸೊ ಅದೂ ಇಂಪಾರ್ಟೆಂಟು. ಸ್ಕ್ಯಾನಿಂಗ್ ಮಾಡಿದಾಗ ಅದನ್ನು ನೋಡಬೇಕು, ಡೀಪ್ ವೈನ್ ಚೆನ್ನಾಗಿದೆಯಾ ಇಲ್ವಾ, ಅದರಲ್ಲಿ ಕಾಯಿಲಿದೆಯಾ, ಅದರಲ್ಲಿ ಕ್ಲಾಟ್ ಆಗಿದೆಯಾ, ಅದೆಲ್ಲ ಗೊತ್ತಾಗುತ್ತೆ, ಅದು ಕ್ಲಿನಿಷಿಯನ್ಗೆ ಗೊತ್ತಾಗುತ್ತೆ. ಸೊ ಅದು ಇಂಪಾರ್ಟೆಂಟು. ಸೊ ಸ್ಕ್ಯಾನಿಂಗ್ ಬಂದು ತುಂಬಾ ಇಂಪಾರ್ಟೆಂಟು. ಓಕೆ, ಈಗ ಟ್ರೀಟ್ಮೆಂಟ್ ಆದ್ಮೇಲೆ ವೆರಿಕೋಸ್ ವೈನಿಗೆ ಲೇಸರ್ ಥೆರಪಿನೇ ಆಗಿದೆ ಅಂತ ಅನ್ಕೊಳ್ಳೋಣ, ಯಾಕಂದ್ರೆ ಹೆಚ್ಚಿಗೆ ಅದೇ ಯೂಸ್ ಆಗ್ತಿರೋದ್ರಿಂದ. ಸೊ ಅದಾದ್ಮೇಲೆ ಲಾಂಗ್ ಟರ್ಮ್ ಫಾಲೋ ಅಪ್ ಹೇಗೆ, ಕೇರ್ ಹೇಗೆ ಆಫ್ಟರ್ ಟ್ರೀಟ್ಮೆಂಟ್? ಅಂದ್ರೆ ಇದು ಲೇಸರ್ ಥೆರಪಿ ಎಲ್ಲ ಮಾಡಿದ ಮೇಲೆ ಒಂದು 2-3 ಸಲ ಬರಬೇಕಾಗುತ್ತೆ ಅವರು. ಲೇಸರ್ ಥೆರಪಿ ಮಾಡಿದ್ಮೇಲೆ ಕೆಲವರಿಗೆ ಬಂದು ಅದು ಕ್ಲಾಟ್ ಆಗೋದು, ಡೀಪ್ ವೈನ್ ಥ್ರೋಂಬೋಸಿಸ್ ಆಗೋದು ಚಾನ್ಸ್ ಇರ್ತದೆ. ಕೆಲವರಿಗೆ ಬಂದು ಊತ ಇರ್ತದೆ, ಅದು ಊತ ಬಂದು ಕ್ಲಾಟ್ ಇಂದಾನೂ ಇರ್ಬೋದು, ಇಲ್ಲದಿದ್ರೆ ಟ್ರೀಟ್ಮೆಂಟ್ ಆಗಿದೆ ಇಲ್ಲ, ವೆಯ್ಟ್ಸ್ ಎಲ್ಲ ಅಬ್ಲೇಷನ್ ಮಾಡಿದ್ವಿ ಅದರಿಂದಾನೂ ಇರ್ಬೋದು. ಕೆಲವರಿಗೆ ಬಂದು ಆ ಥರ ಮನಸ್ಸಲ್ಲಿ ಬಂದು ಒಂಥರ ಭಯ ಬರ್ತದೆ, ಅಯ್ಯೋ ಇದೇನು ಕ್ಲಾಟ್ ಆಗಿದೆಯೋ. ಸೊ ಅದಕ್ಕೋಸ್ಕರ ಅವರೆಲ್ಲ ಬಂದು ಅಟ್ಲೀಸ್ಟ್ ಬಂದು ಇದು ಲೇಸರ್ ಟ್ರೀಟ್ಮೆಂಟ್ ಆಗಿದ್ಮೇಲೆ ಊತ ಕಡಿಮೆ ಆಗ್ತಾ ಹೋಗ್ತಾ ಇರಬೇಕು. ಸಪೋಸ್ ಊತ ಜಾಸ್ತಿ ಆಗ್ತಾ ಇದ್ರೆ ಅವರಿಗೆ ಬಂದು ಸಸ್ಪಿಷನ್ ಬರಬೇಕು. ಸೊ ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಒಂದು 2 ವೀಕ್ಸಲ್ಲಿ ಒಳಗಡೆ ಮಾಡಿದ ಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡಿ ನೋಡ್ಬಿಟ್ಟು ಅದು ಡೀಪ್ ವೈನಲ್ಲಿ ಕ್ಲಾಟ್ ಇಲ್ಲ ಅಂದರೆ ಅದು ಮತ್ತೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕೊಂಡು ಕಂಟಿನ್ಯೂ ಹಾಕಬೇಕು. ಒಂದು 4 ತಿಂಗಳು 3 ತಿಂಗಳು 4 ತಿಂಗಳು ಹಾಕೊಂಡ್ರೆ ಸಾಕು. ಅಷ್ಟೊತ್ತಿಗೆ ಏನಾಗುತ್ತೆ, ಅದೆಲ್ಲ ಫುಲ್ಲು ಬಾಡಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತದೆ. ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇದೆ, ಅದೆಲ್ಲ ಅದು ಅಡ್ಜಸ್ಟ್ ಆಗಿ ಮತ್ತೆ ಊತೆಲ್ಲ ಎಳೆದೋಗಿ ನಾರ್ಮಲ್ ಇದು ಶೇಪ್ ಬಂದ್ಬಿಡ್ತದೆ ಕಾಲಿಗೆ. ಸೊ ಅಷ್ಟೊತ್ತುವರೆಗೆ ನಾವು ಅದು ಸ್ಟಾಕಿಂಗ್ಸ್ ಹಾಕೊಂಡು ತಳ್ಳಬೇಕು. ಕೆಲವರಿಗೆ ಏನಾಗುತ್ತೆ, ಲೇಸರ್ ಮಾಡಿದ್ರೆ ಅದು ಕೆಲವರಿಗೆ ಚರ್ಮ ಎಲ್ಲ ಬರ್ನ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಸ್ಕಿನ್ ಕಲರ್, ಅದು ಸ್ಕಿನ್ ಬರ್ನ್ಸ್. ಅದಕ್ಕೆ ನಾವು ಏನು ಮಾಡ್ತೀವಿ, ಅದು ಪ್ರೊಸೀಜರ್ ಮಾಡುವಾಗ ಅದು ವೆಯ್ನ್ ಸುತ್ತಿಲು ಬಂದು ಸಲೈನ್ ಇಂಜೆಕ್ಟ್ ಮಾಡಿ ಬಫರ್ ಥರ ಮಾಡಿಬಿಟ್ಟು ಮಾಡ್ತೀವಿ. ಬಟ್ ಆ ಥರ ಇದ್ರೂ ಕೆಲವರಿಗೆ ಏನಾಗುತ್ತೆ, ಅದು ಎನರ್ಜಿ
ಲೆವೆಲ್ ನೋಡ್ಕೊಂಡು ಮಾಡಬೇಕು. ಅದು ಎನರ್ಜಿ ಲೆವೆಲ್ ಸ್ವಲ್ಪ ಜಾಸ್ತಿ ಇಟ್ಬಿಟ್ರೆ ಅದು ಚರ್ಮ ಬರ್ನ್ ಆಗೋದಕ್ಕೆ ಚಾನ್ಸ್ ಇದೆ. ಅದಕ್ಕೋಸ್ಕರ ಒಂದ್ಸಲ ಕರ್ಸರಿ ಲುಕ್ ಅಂತ ಹೇಳ್ತೀವಿ, ಅದು ನೋಡಿಕೊಂಡು ಅದೆಲ್ಲ ಕಾಣಿಸ್ಕೊಳ್ತದೆ. 3-4 ಡೇಸಲ್ಲಿ ಕಾಣಿಸ್ಕೊಂಡ್ಬಿಡ್ತದೆ. ಅದು ಆ ಥರ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಅದೆಲ್ಲ ಬಂದು ಆ ಚಾನ್ಸಸ್ ತುಂಬ ಕಡಿಮೆ, 2%, 3% ಅಷ್ಟೇ. ಸೊ ನಾವು ಆ್ಯಕ್ಚುಲಿ ಇದೆಲ್ಲ ಬಂದು ತುಂಬ ಕೇರ್ಫುಲ್ ಆಗಿ ಎಲ್ಲ ಇದು ಮಾಡಿ ಟ್ಯೂಮರ್ಸೆಂಟ್ ಅನೆಸ್ಥೀಸಿಯಾ ಅಂತ ಹೇಳ್ತೀವಿ, ಅದೆಲ್ಲ ಕೊಟ್ಟು ಮಾಡಿದ್ರೆ ಇದೆಲ್ಲ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ಬಂದು ಅಟ್ಲೀಸ್ಟ್ ಇದು ಲೇಸರ್ ಟ್ರೀಟ್ಮೆಂಟ್ ಮಾಡಿದ ಮೇಲೆ 3 ಸಲ ಬಂದು ತೋರಿಸ್ಕೋಬೇಕಾಗುತ್ತೆ. ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಇದೀಗ ಏನಾಗಿದೆ ಅಂದರೆ ತುಂಬ ಕಡೆ ಇಲ್ಲೂ ಲೇಸರ್ ಮಾಡ್ತೀವಿ ಅನ್ನೋ ಕ್ಯಾಂಪೇನ್ಗಳೆಲ್ಲ ನಡೀತಾ ಇದೆ. ಸೊ ಪೇಷಂಟ್ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಡಾಕ್ಟರಲ್ಲಿ ಮತ್ತು ಹಾಸ್ಪಿಟಲಲ್ಲಿ, ನಾವು ತಗೊಳ್ತಿರೋ ಹಾಸ್ಪಿಟಲಲ್ಲಿ ಏನು ನೋಡಿ ಹೋಗಬೇಕು ಅಂತ ಒಂದು ಮಾತ್ರ ಹೌ ಟು ಡಿಸೈಡ್ ಈಗ ಹೇಳ್ತೀನಿ. ಈಗ ಬಂದು ಏನಂದರೆ, ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದು ಹೇಳ್ತಾರೆ. ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಇದು ತುಂಬ ಕ್ಯಾಂಪೈನ್ ಮಾಡ್ತಾರೆ, ಇದು ಮಾಡ್ತೀನಿ ಅದು ಮಾಡ್ತೀನಿ. ಕೆಲವು ಡಾಕ್ಟರ್ಸ್ ಎಲ್ಲ ಬಂದು ವ್ಯಾಸ್ಕ್ಯುಲರ್ ಸರ್ಜನ್ಸ್ ಇರೋದಿಲ್ಲ, ಅವರು ಟ್ರೈನಿಂಗ್ ಇರೋದಿಲ್ಲ. ಅವರು ಎಲ್ಲ ಈಗ ಬಂದು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ವೆರಿಕೋಸ್ ವೈನ್ಸ್ ಅನ್ನೋದು ಇದು ಟ್ರೀಟ್ಮೆಂಟ್ ಮಾಡೋದಕ್ಕೆ ಮೊದಲು ಹಾಸ್ಪಿಟ್ಲಲ್ಲಿ ಅವರು ಡಾಕ್ಟ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಈ ಫೀಲ್ಡಲ್ಲಿ ಅವರಿಗೆ ಸ್ಕ್ಯಾನಿಂಗ್ ಅಬಿಲಿಟಿ ಇದೆಯಾ, ಸ್ಕ್ಯಾನಿಂಗ್ ಮಾಡುವ ಡಾಕ್ಟ್ರೇ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಒಳ್ಳೇದು. ದಟ್ ಇಸ್ ದ ಬೆಸ್ಟ್ ಪಾಸಿಬಿಲಿಟಿ. ಇಲ್ಲದಿದ್ದರೆ ಅಟ್ಲೀಸ್ಟು ಒಳ್ಳೆ ರೇಡಿಯಾಲಜಿಸ್ಟು ಸ್ಕ್ಯಾನಿಂಗ್ ಮಾಡಿ ಒಳ್ಳೆ ರಿಪೋರ್ಟ್ ಆ ಡಾಕ್ಟ್ರಿಗೆ ತಿಳಿಸ್ಬೇಕು, ವ್ಯಾಸ್ಕ್ಯುಲರ್ ಸರ್ಜನಿಗೆ. ಆ ಥರ ಇದ್ರೂ ಪರವಾಗಿಲ್ಲ. ಏನಂದರೆ ಅವ್ರು ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಡಿಸ್ಕಸ್ ಮಾಡಿ ಹೇಳ್ತಾರೆ, ಈ ಥರ ಇದೆ, ನಿಮ್ಮ ಪೇಷಂಟ್ಗೆ ಈ ಥರ ಇದೆ, ಅವ್ರಿಗೆ ಡೀಪ್ ವೈನಲ್ಲಿ ಪ್ರಾಬ್ಲಮ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಆ ಥರ ಏನಾದರೂ ಅವರು ಕ್ಲೂ ಕೊಟ್ರೆ ನಾವು ಕೆಲವು ಸಲ ಡೀಪ್ ವೈನ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಅದಕ್ಕೆ ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ. ಆಂಜಿಯೋಗ್ರಾಮು ಮತ್ತೆ ಇಂಟ್ರಾ ವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡ್ ಹೇಳ್ತೀವಿ, ಇದೆಲ್ಲ ಮಾಡ್ತೀವಿ. ಸೊ ಇದೆಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ, ಅಪೋಲೋ ಹಾಸ್ಪಿಟ್ಲಲ್ಲಿ ಇದೆ. ಸೊ ಆ ಥರ ಇರುವಾಗ ಇದೆಲ್ಲ ಸ್ವಲ್ಪ ಸಸ್ಪಿಷನ್ ಬಂದರೂ ನಾವು ಇದು ಚಾನ್ಸ್ ಕೊಡೋದಿಲ್ಲ. ಇಮಿಡಿಯೇಟ್ ಡೀಪ್ ವೈನ್ಗೆ ಆಂಜಿಯೋಗ್ರಾಮ್ ಮಾಡಿ ನೋಡಿಕೊಂಡು ಆಮೇಲೆ, ಬಿಕಾಸ್ ಏನಂದರೆ ಈಗ ಒಂದೊಂದು ಸಲ ಏನಾಗುತ್ತೆ, ವೆರಿಕೋಸ್ ವೈನ್ಸ್ ಅಂತ ಬರ್ತಾರೆ, ವೆರಿಕೋಸ್ ವೈನ್ ಮತ್ತೆ ಅವರಿಗೆ ಒಳಗಡೆ ಡೀಪ್ ವೈನ್ಸಲ್ಲೂ ತೊಂದರೆ ಇರ್ತದೆ, ಬ್ಲಾಕ್ ಇರ್ತದೆ. ಸೊ ಆ ಥರ ಆದಾಗ ಏನಾಗುತ್ತೆ, ನಾವು ಅವರಿಗೆ ಆಲ್ಟರ್ನೇಟಿವ್ ಚಾನೆಲ್ಸ್ ಡೀಪ್ ವೈನಲ್ಲಿ ಕ್ಲಾಟ್ ಆಗಿ ತೊಂದರೆ ಇದ್ರೆ, ಬ್ಲಾಕ್ ಇದ್ರೆ, ಈ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಲ್ಲ, ಸೆಕೆಂಡ್ರಿ ವೆರಿಕೋಸ್, ಅದೇ ಆಲ್ಟರ್ನೇಟಿವ್ ಚಾನೆಲ್. ಈಗ ಒಳಗಡೆ ಇರೋದು ವೈನ್ಸು ಬ್ಲಾಕ್ ಆಗಿದೆ, ನಾವು ಇದು ವೆರಿಕೋಸ್ ವೈನ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಇದು ಲೇಸರ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಬ್ಲಾಕ್ ಮಾಡಿಬಿಡ್ತೀವಿ. ಇದು ಎರಡು ಮಾಡಿದ್ರೆ ಮತ್ತೆ ಬ್ಲಡ್ ಹೆಂಗೆ ವಾಪಸ್ ಹೋಗುತ್ತೆ. ಸೊ ಈ ತರ ಪರಿಸ್ಥಿತಿ ಆಗಬಾರದು. ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರಬೇಕು ಡಾಕ್ಟರ್. ಸೊ ಏನ್ ನೋಡ್ಬೇಕು ಕ್ವಾಲಿಫಿಕೇಶನ್ ನಾವು ಪೇಷಂಟ್ಸ್? ಅವರು ಸಾಮಾನ್ಯವಾಗಿ ಅವರು ವ್ಯಾಸ್ಕ್ಯುಲರ್ ಸರ್ಜರಿ ಕ್ವಾಲಿಫಿಕೇಶನ್ ಇದೆಯಾ, MCH ಇದೆಯಾ, DNB ಇದೆಯಾ ನೋಡ್ಕೊಂಡು ಮತ್ತೆ ಆ ಡಾಕ್ಟರ್ ಹತ್ರ ಹೋಗ್ಬೇಕು. ಆ ಫೀಲ್ಡ್ ಅಲ್ಲಿ ಎಷ್ಟು ಬರೀ ಡಾಕ್ಟರ್ ಅಂದ್ರೆ ಆಗಲ್ಲ, ಡಾಕ್ಟರ್ ಇನ್ ವ್ಯಾಸ್ಕ್ಯುಲರ್ ಸರ್ಜರಿ ಬೇಕು. ಹೌದು ಅದು ಮಾತ್ರ ಖಂಡಿತ. ಅವರಿಗೆ ಅವರು ವ್ಯಾಸ್ಕ್ಯುಲರ್ ಸರ್ಜರಿ ಅನ್ನೋದು 3 ವರ್ಷ ಸಪರೇಟ್ ಟ್ರೈನಿಂಗ್ ಪ್ರೋಗ್ರಾಮ್. ಅದು ನಮ್ಮ ಕಂಟ್ರಿಯಲ್ಲಿ ಈಗ ವ್ಯಾಸ್ಕ್ಯುಲರ್ ಸರ್ಜರಿ ಅನ್ನೋದು ಸಪರೇಟ್ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಅಂದ್ಬಿಟ್ಟು ಎಲ್ಲ ಇದು ನಿರ್ಣಯ ಆಗಿದೆ. ಅದು ಎಲ್ಲ ಡಿಸೈಡ್ ಆಗಿ ಈಗ ಟ್ರೈನಿಂಗ್ ಶುರುವಾಗಿ ಒಂದು 20 ವರ್ಷಗಳಿಂದ ನಡೀತಾ ಇದೆ. ಸೊ ಅದರಿಂದ ವೆರಿಕೋಸ್ ವೈನ್ಸ್ ಬಂದಾಗ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋಗೋದೇ ಬೆಟರ್. ಆ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮೆಷಿನ್ ಫೆಸಿಲಿಟೀಸ್ ಇರಬೇಕು. ಆ ಆಸ್ಪತ್ರೆಯಲ್ಲಿ ಅದು ಆ ಆಪರೇಷನ್ ಥಿಯೇಟರ್ ಅಲ್ಲಿ ಹೈಬ್ರಿಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಹಂಗಾದ್ರೆ ಅಕಸ್ಮಾತ್ ಏನಾದ್ರೂ ಸ್ವಲ್ಪ ಅದು ಸ್ಕ್ಯಾನಿಂಗ್ ಮಾಡ್ತೀವಿ ನಾವು. ಸ್ಕ್ಯಾನಿಂಗ್ ಇದು ಪ್ರೊಸೀಜರ್ ಮಾಡುವಾಗ್ಲೂ ಸ್ಕ್ಯಾನಿಂಗ್ ಮಾಡ್ತಾ ಇರ್ತೀವಿ. ಆವಾಗ ಅವಾಗ ಏನಾದ್ರೂ ಸಸ್ಪೆಷನ್ ಬಂದ್ರೆ, ಒಳಗಡೆ ಏನಾದ್ರೂ ವೆಯ್ನು ಬ್ಲಾಕ್ ಆಗಿರೋದಕ್ಕೆ ಚಾನ್ಸ್ ಇದೆಯಾ, ಆ ತರ ಸಸ್ಪಿಷನ್ ಬಂದ್ರೆ ಇಮಿಡಿಯೇಟ್ ಅದು ವೀನೋಗ್ರಾಮ್ ಮಾಡಕ್ಕೆ ಸಾಧ್ಯ ಇರಬೇಕು, ಫೆಸಿಲಿಟಿ ಇರಬೇಕು. ಹೌದು, ಅದು ಹೈಬ್ರಿಡ್ ಥಿಯೇಟರ್ ಅಂತ ಹೇಳ್ತೀವಿ. ಆ ತರ ಇದರಲ್ಲಿ ನಾವು ಮಾಡ್ತೀವಿ. ಆ ತರ ಮಾಡಿದಾಗ ಗೊತ್ತಾಗ್ಬಿಡುತ್ತದೆ ಒಳಗಡೆ ಬ್ಲಾಕ್ ಇದೆಯಾ ಇಲ್ವಾ ಅಂದ್ಬಿಟ್ಟು. ಅದು ಒಳಗಡೆ ಬ್ಲಾಕ್ ಇಲ್ಲ ಅಂತ ಒಂದು ಧೈರ್ಯ ಬಂದ್ರೆ ನಾವು ಧೈರ್ಯವಾಗಿ ಸೂಪರ್ಫಿಷಿಯಲ್ ವೈನ್ ಅನ್ನು ಟ್ರೀಟ್ಮೆಂಟ್ ಮಾಡಬಹುದು ಲೇಸರ್. ಸೊ
ಇದೆಲ್ಲ ಫೆಸಿಲಿಟೀಸ್ ಇದೆಯಾ ನೋಡ್ಕೊಂಡು ಹೋಗಿ ಆ ಹಾಸ್ಪಿಟ್ಲಲ್ಲಿ ಹೋಗಿ ಮಾಡಿಸ್ಕೊಳ್ಳೋದು ಬೆಟರ್. ಬೈನನ್ನು ಸುಟ್ಟು ಬಿಡೋದು ಈಸಿ, ಮತ್ತೆ ವಾಪಸ್ ಸಿಕ್ಕೋದಿಲ್ಲ. ಓಕೆ, ಒಂದ್ ವೇಳೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೂ ಕೂಡ ಅದು ಸೇಫ್ ಆಗಿ ಆಗ್ಬೇಕು, ಎಕ್ಸ್ಪರ್ಟ್ ಗೈಡೆನ್ಸ್ ಅಲ್ಲಿ ಆಗ್ಬೇಕು. ಬಿಕಾಸ್ ಏನಂದ್ರೆ ವೆಯ್ನ್, ನಾನು ಹೇಳಿದ್ದೇನಲ್ಲ, ವೆಯ್ನ್ ಬಂದು ತುಂಬಾ ಒಂದು ಇಂಪಾರ್ಟೆಂಟ್. ಅದು ಏನಂದ್ರೆ ಅದು ಬಂದು ಬೈಪಾಸ್ ಕಂಡ್ಯೂಟ್ ಅಂತ ಹೇಳ್ತೀವಿ. ಅದು ಬಂದು ನಾವು ವೆಯ್ನ್ ಅನ್ನು ತಗೊಂಡು ಇಲ್ಲಿ ಹಾರ್ಟ್ಗೆ ಬೈಪಾಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಬಂದು ದೀಸ್ ಆರ್ ಆಲ್ ಕ್ರಿಟಿಕಲ್, ಎಲ್ಲ ನೋಡ್ಕೊಂಡು ಮಾಡಬೇಕು. ಇದಕ್ಕೆ ಬಂದು ಎಕ್ಸ್ಪರ್ಟೈಸ್ ಬೇಕು. ಸೊ ಅವರು ವ್ಯಾಸ್ಕ್ಯುಲರ್ ಸರ್ಜನ್ಗೆ ಎಕ್ಸ್ಪರ್ಟೈಸ್ ಇರ್ತದೆ. ಇದು ಏನಂದ್ರೆ ಸುಮಾರು ಟ್ರೈನಿಂಗ್ ಆಗುತ್ತೆ, ಎಲ್ಲ 3 ವರ್ಷ ಟ್ರೈನಿಂಗ್ ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಈಗ ಆಲ್ಮೋಸ್ಟ್ ಈಗ 20 years ಎಕ್ಸ್ಪೀರಿಯನ್ಸ್. ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋರು ಡಾಕ್ಟರ್ ಹತ್ರ ಮಾಡಿಸ್ಕೊಂಡ್ರೆ ಒಳ್ಳೆ ಔಟ್ಕಮ್ ಸಿಗುತ್ತದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಪ್ರೋಗ್ರಾಮ್ನಲ್ಲಿ ನಮಗೆ, ನಮ್ಮ ವೀಕ್ಷಕರಿಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಕೊಟ್ರಿ. ಈ ವಿನಸ್ ಸಿಸ್ಟಮ್ ಬಗ್ಗೆ, ಅದಕ್ಕೆ ಬರೋ ಸಮಸ್ಯೆಗಳ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಕೊಟ್ರಿ. ತುಂಬ ಥ್ಯಾಂಕ್ಸ್, ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ.